ಆಲ್ ರೈಟ್, ಈ ವಿಡಿಯೋದಲ್ಲಿ ನಾವು LLM ಆರ್ಕಿಟೆಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಬೇಸಿಕಲಿ ಹೌ LLM ವರ್ಕ್ಸ್ ಬಿಹೈಂಡ್ ದ ಸೀನ್ಸ್ ಇನ್ ಅ ವೆರಿ ಡೀಟೇಲ್ಡ್ ವೇ. ಇದು ನಮ್ಮ AI ಇಂಜಿನಿಯರ್ ಸೀರೀಸ್ ಇದು 4ನೇ ವಿಡಿಯೋ ಆಗಿರುತ್ತೆ ಅಂಡ್ ಪ್ರಾಬಬ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಆಸ್ ಅನ್ AI ಇಂಜಿನಿಯರ್ ನಿಮಗೆ LLM ಫಂಡಮೆಂಟಲ್ಸ್ ಗೊತ್ತಿರಲೇಬೇಕಾಗುತ್ತೆ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಹೆವಿಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಇನ್ ದ ರೀಸೆಂಟ್ AI ಇಂಟರ್ವ್ಯೂಸ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು LLM ಟೋಕನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಇಫ್ ಇನ್ ಕೇಸ್ ನೀವು ಮಿಸ್ ಮಾಡಿದ್ರೆ ಆ ವಿಡಿಯೋನ ಒಂದು ಚೆಕ್ ಮಾಡಿ ನೋಡಿ. ಬಟ್ ಡೋಂಟ್ ವರಿ, ಈ ವಿಡಿಯೋದಲ್ಲಿ ಕೂಡ ನಾನು ಅದರ ಬ್ರೀಫ್ ಬಗ್ಗೆ ಡಿಸ್ಕಸ್ ಮಾಡಿಯೇ ಫರ್ದರ್ ಮುಂದೆ ಹೋಗ್ತೇನೆ. ಸೊ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತಿದ್ದೇವೆ, ಸೊ ಈ ಟೋಕನೈಸೇಷನ್ ಲೇಯರ್ ಆದ ನಂತರ ಯಾವುದೆಲ್ಲ ಲೇಯರ್ಸ್ ನಿಮ್ಮ ಆರ್ಕಿಟೆಕ್ಚರ್ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಬೇಸಿಕಲಿ ವೆಕ್ಟರ್ ಎಂಬೆಡಿಂಗ್ ಅಂದ್ರೆ ಏನು, ಪೊಸಿಷನಲ್ ಎನ್ಕೋಡಿಂಗ್ ಅಂದ್ರೆ ಏನು, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಒಳಗೆ ಯಾವುದೆಲ್ಲ ಟೆಕ್ನಾಲಜೀಸ್ ವರ್ಕ್ ಆಗುತ್ತೆ, ಅಂಡ್ ಅದಾದ ನಂತರ ಸ್ಯಾಂಪ್ಲಿಂಗ್ ಅಂದ್ರೆ ಏನು, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಯಾವ ರೀತಿ ನಿಮ್ಮ AI ಮಾಡೆಲ್ ನೆಕ್ಸ್ಟ್ ಟೋಕನ್ಸ್ ಅನ್ನು ಅಥವಾ ನೆಕ್ಸ್ಟ್ ಔಟ್ಪುಟ್ ಅನ್ನು ಪ್ರೆಡಿಕ್ಟ್ ಮಾಡುತ್ತೆ, ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. So by the end of this particular video you will exactly understand how an AI model predicts the output. So without further ado, let's get started. All right, let's discuss about the LLM architecture. ಸೊ ಯಾವುದೇ AI ಮಾಡೆಲ್ಸ್ ಇದ್ರೂ ಅದರ ಹಿಂದೆ ಒಂದು ಸರ್ಟೆನ್ ಆರ್ಕಿಟೆಕ್ಚರ್ ರನ್ ಆಗುತ್ತೆ. ಸೊ ಬೇಸಿಕಲಿ 2017 ಅಲ್ಲಿ ಗೂಗಲ್ ಅಲ್ಲಿ ಇರುವಂತ ಕೆಲವು ರಿಸರ್ಚ್ ಇಂಜಿನಿಯರ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಪೇಪರ್ ಅನ್ನು ಲಾಂಚ್ ಮಾಡ್ತಾರೆ, ಒಂದು ರಿಸರ್ಚ್ ವೈಟ್ ಪೇಪರ್ ಅನ್ನು ಲಾಂಚ್ ಮಾಡ್ತಾರೆ. ಅಂಡ್ ದಟ್ ವೈಟ್ ಪೇಪರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅಟೆನ್ಷನ್ ಈಸ್ ಆಲ್ ವಾಟ್ ಯು ನೀಡ್ ಅಂತ. ಸೊ ದಿಸ್ ಇಸ್ ಅ ಪೇಪರ್ ಅಂಡ್ ಅದನ್ನು ಓಪನ್ ಸೋರ್ಸ್ ಮಾಡ್ತಾರೆ. ಆ ಓಪನ್ ಸೋರ್ಸ್ ಈಗಲೂ ಅವೈಲೇಬಲ್ ಇದೆ, ಈಗಲೂ ನಿಮಗೆ ಈ ಪೇಪರ್ ರಿಸರ್ಚ್ ಪೇಪರ್ ಅವೈಲೇಬಲ್ ಇದೆ. ನಿಮಗೆ ಬೇಕು ಅಂತಿದ್ರೆ ಇದರಲ್ಲಿ ತೆಗೆದು ನೋಡ್ಕೊಳ್ಬಹುದು. ಸೊ ಈ ಪೇಪರ್ ಅನ್ನು 2017ರಲ್ಲಿ ಗೂಗಲ್ ಇಂಜಿನಿಯರ್ಸ್ ನವರು ರಿಲೀಸ್ ಮಾಡಿರೋದು. ಸೊ ಈ ಪೇಪರ್ ಅಲ್ಲಿ ಇರುವಂತಹ ಆರ್ಕಿಟೆಕ್ಚರ್ ಅನ್ನು ಇಟ್ಕೊಂಡು is where OpenAI started building ChatGPT. ಸೊ ಈಗ ಏನೆಲ್ಲ ಮಾಡೆಲ್ಸ್ ನೀವು ಕಾಣ್ತಾ ಇದ್ದೀರಲ್ಲ, GPT-2 ಆಗಲಿ, GPT-1 ಆಗಲಿ, GPT-1 is where they started. ಸೊ ಈ ಪೇಪರ್ ಅಲ್ಲಿ ಯಾವ ಮಾಡೆಲ್ ಅನ್ನು ಅವರು ಅಥವಾ ಯಾವ ಆರ್ಕಿಟೆಕ್ಚರ್ ಅನ್ನು ಮೆನ್ಷನ್ ಮಾಡಿದ್ದಾರೆ, ಆ ಆರ್ಕಿಟೆಕ್ಚರ್ ಅನ್ನು ತಗೊಂಡು ದೇ ಹ್ಯಾವ್ ಬಿಲ್ಟ್ ದಟ್ GPT models. This has been done by OpenAI team. So basically ಈ ಪರ್ಟಿಕ್ಯುಲರ್ ಪೇಪರ್ ಅಲ್ಲಿ ಹೇಳಿರುವಂತ ಮಾಡೆಲ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮರ್ ಮಾಡೆಲ್. ಸೊ ಈ GPT OpenAI ಏನು GPT ಮಾಡೆಲ್ಸ್ ಅಂತ ಹೇಳ್ತಾರೆ, ದಟ್ GPT ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಜನರೇಟೆಡ್ ಪ್ರೀ-ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಮಾಡೆಲ್ಸ್ ಅಂತ ಆ ಮಾಡೆಲ್ಸ್ಗೆ ಅವರು ಹೆಸರಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ AI ಮಾಡೆಲ್ಸ್ ಈಗಿರುವಂತ ಕ್ಲಾಡ್ ಆಗಲಿ ಅಥವಾ ಜೆಮಿನೈ ಆಗಲಿ ಎಲ್ಲ ಮಾಡೆಲ್ಸು ಈ ಪ್ರೀ-ಟ್ರೈನ್ಡ್ ಆಗಿರುವಂತ ಟ್ರಾನ್ಸ್ಫಾರ್ಮರ್ ಮಾಡೆಲ್ ಇದು ಆರ್ಕಿಟೆಕ್ಚರ್ ಅನ್ನು ಯೂಸ್ ಮಾಡಿಕೊಂಡು ಅವರ AI ಮಾಡೆಲ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಈ ಎಂಟೈರ್ ಜರ್ನಿ ಯಾವ ರೀತಿ LLM ಇನ್ಪುಟ್ ಅನ್ನು ಎಕ್ಸೆಪ್ಟ್ ಮಾಡುತ್ತೆ ಅಂಡ್ ಯಾವ ರೀತಿ ಆ ಎಕ್ಸೆಪ್ಟ್ ಮಾಡಿರುವಂತ ಇನ್ಪುಟ್ ಪ್ರಾಂಪ್ಟ್ ಇಂದ ಯಾವ ರೀತಿ ಔಟ್ಪುಟ್ ಅನ್ನು ಜನರೇಟ್ ಮಾಡುತ್ತೆ, ಇದರ ಓವರ್ ವ್ಯೂ ಅನ್ನು ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಬಿಕಾಸ್ AI ಇಂಜಿನಿಯರಿಂಗ್ ರೋಡ್ ಮ್ಯಾಪ್ ಅಲ್ಲಿ ಇದರ ಓವರ್ ವ್ಯೂ ಅರ್ಥ ಆಗುವುದು is critically important. ಸೊ ಇದನ್ನು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರ ಹಿಂದೆ ಹಲವಾರು ಮ್ಯಾಥಮ್ಯಾಟಿಕ್ಸ್ ಅಂಡ್ ಹಲವಾರು ಏನು ಹೇಳೋದು ಸೈಂಟಿಫಿಕ್ ಆಗಿರುವಂತ ಅಪ್ರೋಚಸ್ ಇದೆ. ಅಂದ್ರೆ that's how research papers are built. ಸೊ ಇಫ್ ಯು ಆರ್ ಅನ್ ML enthusiast, ನಿಮಗೆ ಬೇಸಿಕಲಿ ಮೆಷಿನ್ ಲರ್ನಿಂಗ್ ಅಲ್ಗೋರಿದಮ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಅದರಲ್ಲಿ PhD ಮಾಡ್ಲಿಕ್ಕೆ ಹೋಗ್ತಿರೋರಾದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುವುದಿಲ್ಲ. ಯಾಕಂದ್ರೆ ಇದರಲ್ಲಿ ನಾವು ಡೆಪ್ತ್ ಆಗಿರುವಂತ ಮ್ಯಾಥಮ್ಯಾಟಿಕಲ್ ಇವ್ಯಾಲ್ಯೂಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ನಾವು ಓವರ್ ವ್ಯೂ ಕೊಡ್ತಾ ಇದ್ದೇವೆ. ಓವರ್ ವ್ಯೂ ಅಂತ ಹೇಳಿದ್ರೆ ಒಂದು AI ಇಂಜಿನಿಯರಿಗೆ ಎಷ್ಟು ಗೊತ್ತಿರಬೇಕು ಅಷ್ಟು ಓವರ್ ವ್ಯೂಸ್ ಅನ್ನು ಇನ್ ಡೆಪ್ತ್ ಆಗಿ ಕೊಡ್ತಾ ಇದ್ದೇವೆ. ಬಟ್ ಇಫ್ ಯು ಲುಕ್ ಇನ್ ಟು ದಿಸ್ ಪೇಪರ್, ಇಲ್ಲಿ ನಿಮಗೆ ಹಲವಾರು ಮ್ಯಾಥಮ್ಯಾಟಿಕಲ್ ಪ್ರಪೋರ್ಷನ್ಸ್ ನಿಮಗೆ ಕಾಣ್ತದೆ, ಹಲವಾರು ಫಾರ್ಮುಲಾಸ್ ಇದೆಲ್ಲ ಕಾಣ್ತದೆ. ಸೊ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದನ್ನು ಸಿಂಪ್ಲೆಸ್ಟ್ ವೇಲಿ ನಿಮ್ಗೆ ಅರ್ಥ ಆಗುವಂತ ವೇಲಿ, ಅಟ್ ಲೀಸ್ಟ್ ಇಫ್ ಯು ಆರ್ ಬಿಕಮಿಂಗ್ ಎನ್ AI ಇಂಜಿನಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ that how LLM architecture at behind the scenes works. So ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಟ್ಸ್ ಆಲ್ ಪ್ಯೂರ್ಲಿ ಆನ್ ದಿಸ್ ಪೇಪರ್. ಈ ಪೇಪರ್ ಅನ್ನು ಕೂಡ ನಾನು ಅಟ್ಯಾಚ್ ಮಾಡಿಟ್ಟಿರ್ತೇನೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ, ನಿಮಗೆ ಬೇಕು ಅಂತಿದ್ರೆ ನೋಡ್ಕೊಳ್ಬಹುದು. ಈ ಪರ್ಟಿಕ್ಯುಲರ್ ವೈಟ್ ಬೋರ್ಡ್ ಅನ್ನು ಕೂಡ ನಾನು ಅಟ್ಯಾಚ್ ಮಾಡಿಟ್ಟಿರ್ತೇನೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಈ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡೋದು ಇಸ್ ಕೈಂಡ್ ಆಫ್ ಬಿಟ್ ಡಿಫಿಕಲ್ಟ್, ಬಟ್ ಆದಷ್ಟು ಸಿಂಪಲ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಿದ್ದೇನೆ. ಇನಫ್ ಆಫ್ ಆಲ್ ದ ಜಾಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ
ಆರ್ಕಿಟೆಕ್ಚರ್. ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್. ಸೊ ಇದರ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೋಕನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಂದ ಇನ್ಪುಟ್ ಟೋಕನ್ಸ್ ಬರುತ್ತೆ. ನೆಕ್ಸ್ಟ್ ಲೇಯರ್ is something called as embedding layer. So ಅದಾದ ನಂತರ there is one layer called as positional embedding layer. ಸೊ ಈ ರೀತಿ ಒಂದೊಂದು ಲೇಯರ್ ಬೈ ಲೇಯರ್ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗೋಣ. ಎಲ್ಲ ಒಂದೇ ಸ್ಟ್ರೆಚ್ ಅಲ್ಲಿ ಬೇಡ, ವಿಲ್ ಟೇಕ್ ಇಟ್ ವೆರಿ ಸ್ಲೋಲಿ ಅಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಅಂಡ್ ಹೌ ಇಟ್ ವರ್ಕ್ಸ್. ಸೊ ಫಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಫಸ್ಟ್ ಸ್ಟೆಪ್, ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂತಿದ್ರೆ, ನೀವು ಎಂತದೇ ಟೆಕ್ಸ್ಟ್ ಪ್ರಾಂಪ್ಟ್ ಕೊಟ್ರೆ ಒಂದು LLM ಗೆ ನೀವು ಅಥವಾ ಒಂದು ಚಾಟ್ GPT ಅಥವಾ ವಾಟ್ ಎವರ್ ಮಾಡೆಲ್ ನೀವು ಕೊಟ್ರೆ, ದಟ್ ಫಸ್ಟ್ ಥಿಂಗ್ ನೀವು ಎಂತ ಟೆಕ್ಸ್ಟ್ ಕೊಡ್ತೀರೋ ಆ ಟೆಕ್ಸ್ಟ್ ವಿಲ್ ಬಿ ಡಿವೈಡೆಡ್ ಇನ್ ಟು ಟೋಕನ್ಸ್ ಅಥವಾ ಚಂಕ್ಸ್ ಗೆ ಡಿವೈಡ್ ಆಗುತ್ತೆ. ಅಂಡ್ ಆ ಚಂಕ್ಸ್ ಇಸ್ ಕಾಲ್ಡ್ ಆಸ್ ಟೋಕನ್ಸ್. ಅಂಡ್ ಈ ಟೋಕನಿಗೆ, ಪ್ರತಿಯೊಂದು ಟೋಕನಿಗೂ ಅದರದೇ ಆಗಿರುವಂತಹ ಒಂದು ಯುನೀಕ್ ಐಡಿ ಅಂತ ಇರುತ್ತೆ. ಆ ಯುನೀಕ್ ಐಡಿಯನ್ನು ನೀವು ಈ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ಗೆ ಪಾಸ್ ಮಾಡುವಂಥದ್ದು. ಸೊ ದ ಫಸ್ಟ್ ಸ್ಟೆಪ್ ಈಸ್ ಜಸ್ಟ್ ದಿಸ್ ಟೋಕನೈಸೇಷನ್. ಸೊ ಫಸ್ಟ್ ಸ್ಟೆಪ್ ನೀವು ಎಂತದೇ ಪ್ರಾಂಪ್ಟ್ ಕೊಟ್ಟರು ಹ್ಯಾಸ್ ಟು ಗೋ ಥ್ರೂ ದಿಸ್ ಟೋಕನೈಸೇಷನ್ ಲೇಯರ್. ಅಂಡ್ ಇಲ್ಲಿ ವಾಟ್ ಎವರ್ ಪ್ರಾಂಪ್ಟ್ಸ್ ನೀವು ಕೊಡ್ತೀರೋ ದಟ್ ವಿಲ್ ಬಿ ಡಿವೈಡೆಡ್ ಇನ್ ಟು ಚಂಕ್ಸ್ ಆಫ್ ವರ್ಡ್ಸ್, ಅಂಡ್ ದಟ್ ಚಂಕ್ಸ್ ಆಫ್ ವರ್ಡ್ಸ್ ವಿಲ್ ಹ್ಯಾವ್ ಅನ್ ಯುನೀಕ್ ಐಡಿ. ಸೊ ಹಿಯರ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ನೀವೊಂದು ಇನ್ಪುಟ್ ಕೊಟ್ಟಿದ್ದೀರಿ. ಸೊ ದ ಇನ್ಪುಟ್ ಈಸ್ ದ ಫಿಶರ್ ಮ್ಯಾನ್ ಕಾಟ್ ದ ಫಿಶ್ ವಿತ್ ಅ ನೆಟ್. ಅಸ್ಯೂಮ್ ದಟ್ ಇದು ನೀವು ಒಂದು ಕೊಟ್ಟಿರುವಂತ ಬೇಸಿಕ್ ಪ್ರಾಂಪ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ಬೇಸಿಕ್ ಪ್ರಾಂಪ್ಟ್ ಇಸ್ ಡಿವೈಡಿಂಗ್ ಯುವರ್ ಪ್ರಾಂಪ್ಟ್ ಇನ್ ಟು ಚಂಕ್ಸ್, ಸ್ಮಾಲರ್ ಚಂಕ್ಸಿಗೆ ಡಿವೈಡ್ ಮಾಡುತ್ತೆ. ಅಂಡ್ ಪ್ರತಿಯೊಂದು ಚಂಕ್ಸಿಗೂ ಒಂದು ನಂಬರ್ ಅನ್ನು ಅಸೈನ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಇಲ್ಲಿ ನಾನು ಸ್ವಲ್ಪ ಡೀಟೇಲಿಂಗ್ ಆಗಿ ಇದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಇಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮಗೆ ಡೀಟೇಲ್ಡ್ ಆಗಿರುವಂತ ಎಕ್ಸ್ಪ್ಲನೇಷನ್ ಏನಿದು ಡಿಕ್ಷನರಿ ಒಳಗೆ ಹೇಗೆ ನಂಬರ್ ಬರುತ್ತೆ, ಇದು ಹೇಗೆ ಡಿವೈಡ್ ಆಗುತ್ತೆ ಅಂತ ಬೇಕು ಅಂತಿದ್ರೆ, ದಟ್ಸ್ ಅ ಹೋಲ್ ಟಾಪಿಕ್ ವಿಚ್ ಹವ್ ಆಲ್ರೆಡಿ ಡನ್ ಇನ್ ಅವರ್ ಪಾಸ್ಟ್ ಎಪಿಸೋಡ್, ದಟ್ ಇಸ್ ಎಪಿಸೋಡ್ 3 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದನ್ನು ವಿಡಿಯೋನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಟ್ಟಿರ್ತೇನೆ, ಅದನ್ನು ದಯಮಾಡಿ ಚೆಕ್ ಮಾಡಿ. ನಿಮಗೆ ಡೀಟೇಲ್ಡ್ ಆಗಿರುವಂತ ಎಕ್ಸ್ಪ್ಲನೇಷನ್ ಬೇಕು ಅಂತಿದ್ರೆ ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಒಂದು ಇನ್ಪುಟ್ ಬರುತ್ತೆ, ದಟ್ ಇನ್ಪುಟ್ ಇಸ್ ಬಿನ್ ಡಿವೈಡೆಡ್ ಇನ್ ಟು ಸ್ಮಾಲರ್ ಚಂಕ್ಸ್ ಅಂಡ್ ಪ್ರತಿಯೊಂದು ಚಂಕ್ಸಿಗೂ ಒಂದು ಯುನೀಕ್ ಐಡಿ ಅಂತ ಇರುತ್ತೆ. ಆ ಯುನೀಕ್ ಐಡಿಯನ್ನು ಪ್ರತಿಯೊಂದು ಚಂಕ್ಸಿಗೂ ಅಸೈನ್ ಆಗುತ್ತೆ. ಸೊ ಈ ಯುನೀಕ್ ಐಡಿ, ಪ್ರತಿ ವ್ಯಾಲ್ಯೂಗೂ ಒಂದು ಯುನೀಕ್ ಐಡಿಯನ್ನು ನಾವು ಒಂದು ಡಿಕ್ಷನರಿ ಎಂಬ ಒಂದು ಟೋಕನೈಸರ್ ಅಲ್ಲಿ ಅಸೈನ್ ಮಾಡಿಟ್ಟಿರ್ತೇವೆ. ಸೊ ಎನಿ ನಂಬರ್ ವಿಚ್ ಇಸ್ ಕಮಿಂಗ್ ವಿಲ್ ಚೆಕ್ ಹಿಯರ್. ಸೇ ಫಾರ್ ಎಕ್ಸಾಂಪಲ್ ಇನ್ನೊಂದು ಆ್ಯಂಡ್ ಅಂತ ಬಂದ್ರೆ, ಆ್ಯಂಡ್ ಎಂಬ ಒಂದು ವರ್ಡ್ ಇನ್ಪುಟ್ ಬಂದ್ರೆ, ಆ್ಯಂಡ್ ಎಂಬ ವರ್ಡ್ ಈ ಪರ್ಟಿಕ್ಯುಲರ್ ಡಿಕ್ಷನರಿ ಒಳಗೆ ಉಂಟಾ ಅಂತ ಚೆಕ್ ಮಾಡುತ್ತೆ. ಉಂಟು ಅಂತಿದ್ರೆ ಅದರ ರೆಸಿಪ್ರೊಕೇಟ್ ಆಗಿರುವಂತಹ ನಂಬರ್ ಅನ್ನು ಆ್ಯಂಡಿಗೆ ಅಸೈನ್ ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ಟೋಕನೈಸರ್. ಸೊ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಒಂದು ಇನ್ಪುಟ್ ಬಂದ್ರೆ ಅದು ನಿಮ್ಮ ಟೋಕನೈಸರ್ಗೆ ಹೋಗುತ್ತೆ. ಟೋಕನೈಸರ್ ಈ ಫಾರ್ಮ್ಯಾಟ್ ಅಲ್ಲಿ ಈ ನಂಬರ್ಸ್ ಅನ್ನು ನಿಮ್ಮ ಸೆಕೆಂಡ್ ಲೇಯರ್ಗೆ ಕಳಿಸುತ್ತೆ. ಅಂಡ್ ದಟ್ ಸೆಕೆಂಡ್ ಲೇಯರ್ ಈಸ್ ಕಾಲ್ಡ್ ಆಸ್ ಎಂಬೆಡಿಂಗ್ ಲೇಯರ್ ಅಥವಾ ವೆಕ್ಟರ್ ಎಂಬೆಡಿಂಗ್ ಅಂತ ಕರೀತೇವೆ. ಸೊ ಈ ನಂಬರ್ಸ್ ಆರ್ ಜಸ್ಟ್ ಸ್ಟ್ಯಾಟಿಕ್ ನಂಬರ್ಸ್, ಇದು ಬರೀ ಸ್ಟ್ಯಾಟಿಕ್ ನಂಬರ್ ಅಷ್ಟೇ. ಆ ನಂಬರ್ ಅನ್ನು ನಾವು ಎಂಬೆಡಿಂಗ್ ಲೇಯರಿಗೆ ನಾವು ನೆಕ್ಸ್ಟ್ ಆಗಿ ಪಾಸ್ ಮಾಡ್ತೇವೆ. ಸೊ ವೈ ಡು ವಿ ನೀಡ್ ಟು ಪಾಸ್ ಇಟ್ ಟು ದಿ ಎಂಬೆಡಿಂಗ್ ಲೇಯರ್? ಈ ಪ್ರಶ್ನೆ ನಿಮಗೆ ಬರ್ಬೋದು. ಆಲ್ರೆಡಿ ಒಂದು ಯುನೀಕ್ ಐಡಿಯಾ ನೀವು ಕೊಟ್ಟಿದ್ದೀರಿ. LLM ಓನ್ಲಿ ಅಂಡರ್ಸ್ಟ್ಯಾಂಡ್ ನಂಬರ್ಸ್. ಬೇಸಿಕಲಿ LLM ಅಂತ ಹೇಳಿದ್ರೆ ಇಟ್ಸ್ ಅ ಪ್ರೋಗ್ರಾಮ್, ಇಟ್ಸ್ ಅ ಸಾಫ್ಟ್ವೇರ್ ಪ್ರೋಗ್ರಾಮ್. ಸೊ ಆ ಸಾಫ್ಟ್ವೇರ್ ಏನ್ ಮಾಡುತ್ತೆ, ಒಂದು ಟೋಕನ್ ಅನ್ನು ಎಕ್ಸೆಪ್ಟ್ ಮಾಡುತ್ತೆ, ಫರ್ದರ್ ಟೋಕನ್ ಅನ್ನು ಜನರೇಟ್ ಮಾಡುತ್ತೆ. ಇಷ್ಟೇ ಆ LLM ಮಾಡ್ತಾ ಇರೋದು. ಆಕ್ಚುಲಿ LLM ಗೆ ನೀವು ಎಂತ ಪ್ರಶ್ನೆ ಕೇಳಿದಿರಂತೂ ಗೊತ್ತಿರೋದಿಲ್ಲ, ಎಂತ ಔಟ್ಪುಟ್ ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಗೊತ್ತಿರೋದು ಈ ಇನ್ಕಮಿಂಗ್ ನ್ಯೂಮರಿಕಲ್ ಟೋಕನ್ಸ್ ಏನಿದೆ ಅದಕ್ಕೆ ಸೂಕ್ತವಾಗಿರುವಂತಹ ಔಟ್ಪುಟ್ ನ್ಯೂಮರಿಕಲ್ ಟೋಕನ್ಸ್ ಅನ್ನು ಜನರೇಟ್ ಮಾಡೋದು, ಇಷ್ಟೇ. ಸೊ ಇನ್ಕಮಿಂಗ್ ಟೋಕನ್ಸ್ ಆಲ್ರೆಡಿ ಬರ್ತಾಗ್ತಿದೆ LLM ಗೆ, ಆ ನಂಬರ್ಸ್ ನೋಡಿದಾಗ ಅರ್ಥ ಆಗ್ತಿದೆ. ಫರ್ದರ್ ನಾವು ಎಂಬೆಡಿಂಗ್ ಮಾಡೆಲ್ಗೆ ಯಾಕೆ ಹೋಗಬೇಕು? ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಸೊ ಈ ಟೋಕನೈಸೇಷನ್ ಅಲ್ಲಿ ಬಂದಿರುವಂತಹ ನಂಬರ್ಸ್ ಏನಿದೆ, ದೋಸ್ ಆರ್ ಜಸ್ಟ್ ರ್ಯಾಂಡಮ್ ನಂಬರ್ಸ್. ಅದು ಏನ್ ಹೇಳೋದು, ಆ ನಂಬರ್ಸ್ ಸ್ಟ್ಯಾಟಿಕ್ ನಂಬರ್ಸ್. ಸರ್ಟನ್ ವರ್ಡ್ಸ್ಗೆ ಸರ್ಟನ್ ನಂಬರ್ಸ್ ಇದೆ ಅಷ್ಟೇ. ಆದ್ರೆ ಆ ನಂಬರ್ಸ್ ಅಲ್ಲಿ ಇರುವಂತಹ ಮೀನಿಂಗ್ ಅನ್ನು, ಸಿಮ್ಯಾಂಟಿಕ್ ಮೀನಿಂಗ್ ಇನ್ನೂ ನಿಮ್ಮ ಮಾಡೆಲ್ಸ್ಗೆ ಗೊತ್ತಾಗೋದಿಲ್ಲ. ಇನ್ನೂ ನಿಮ್ಮ ಮಾಡೆಲ್ಸ್ಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಸೇ ಫಾರ್ ಎಕ್ಸಾಂಪಲ್ ನೀವು ಈಗ ನಾವು ಒಂದು ಪ್ರಾಂಪ್ಟ್ ಕೊಟ್ಟಿದ್ದೇವಲ್ಲ, ಫಿಶರ್ ಮ್ಯಾನ್ ಇದು ಪ್ರಾಂಪ್ಟ್. ಆ ಫಿಶರ್ ಮ್ಯಾನ್ ನೆಟ್ಸ್ ಅ ಫಿಶ್. ಸೊ ಇದ್ರ ಬಗ್ಗೆ ನಂಬರ್ಸ್ ಗೊತ್ತಿದೆ, ಬಟ್ ಆ ನಂಬರ್ ಎಕ್ಸಾಕ್ಟ್ಲಿ ಫಿಶರ್ ಮ್ಯಾನ್ ಅಥವಾ ಏನು ಕಾಂಟೆಕ್ಸ್ಟ್ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಆ ಒಂದು ಮಾಡೆಲಿಗೆ ಆ ಒಂದು ವಿಷಯವನ್ನು ಗೊತ್ತಾಗ್ಲಿಕ್ಕೋಸ್ಕರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಎಂಬೆಡಿಂಗ್. ಸೊ ಎಂಬೆಡಿಂಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಏನಿದು ಇನ್ಕಮಿಂಗ್ ಟೋಕನ್ಸ್ ಇದೆಯೋ, ನಾವು ಆಲ್ರೆಡಿ ಟೋಕನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ದೋಸ್ ಆರ್ ನಂಬರ್ಸ್. ಅದ್ರದ್ದು ಮೆಟ್ರಿಸಸ್ ಅನ್ನು ಕನ್ವರ್ಟ್ ಮಾಡಲಿಕ್ಕೆ
ಟ್ರೈ ಮಾಡುತ್ತೆ. ಮೆಟ್ರಿಸಸ್ ಅನ್ನು ಕನ್ವರ್ಟ್ ಅಂದ್ರೆ ಅದರ ಮೆಟ್ರಿಕ್ಸ್ ಫಾರ್ಮ್ಯಾಟ್ ಅಲ್ಲಿ, ಮೆಟ್ರಿಕ್ಸ್ ಅಂತ ಹೇಳಿದ್ರೆ ಈ ರೀತಿ ಇರುವಂತ ಒಂದು ನಂಬರ್. ಅಸ್ಯೂಮ್ ದಟ್ ಯು ಹ್ಯಾವ್ ಅ ನಂಬರ್ ಕಾಲ್ಡ್ ಆಸ್ 30, ಒಂದು ಟೋಕನ್ಗೆ 30 ಅಂತ ನಂಬರ್ ಇದ್ರೆ ಅದರ ಮೆಟ್ರಿಸಸ್ ಫಾರ್ಮ್ಯಾಟ್ ಅಲ್ಲಿ ನಂಬರ್ಸ್ ಅನ್ನು ಜನರೇಟ್ ಮಾಡುತ್ತೆ. ಸೊ ದಟ್ ಈಸ್ ದ ವರ್ಕ್ ಆಫ್ ಆನ್ ಎಂಬೆಡಿಂಗ್ ಮಾಡೆಲ್. ಸೊ ಇದು ಯಾರು ಮಾಡ್ತಾರೆ? ಒಂದು ಎಂಬೆಡಿಂಗ್ ಮಾಡೆಲ್ ಮಾಡ್ತಾರೆ. ಟೋಕನೈಸೇಷನ್ ಯಾರು ಮಾಡಿದ್ರು? ಟೋಕನೈಸರ್ ಎಂಬ ಒಂದು ಮಾಡೆಲ್ ಮಾಡಿತ್ತು. ಸೊ ಅದನ್ನು ನೆಕ್ಸ್ಟ್ ನೀವು ಎಂಬೆಡಿಂಗ್ ಮಾಡೆಲ್ಗೆ ಪಾಸ್ ಮಾಡಿದ್ರೆ ಎಂಬೆಡಿಂಗ್ ಏನ್ ಮಾಡುತ್ತೆ? ಈ ಇನ್ಕಮಿಂಗ್ ಡೇಟಾವನ್ನು ಎಂಬೆಡಿಂಗ್ ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡುತ್ತೆ. ಯಾಕೆ ಕನ್ವರ್ಟ್ ಮಾಡುತ್ತೆ? ಒಂದು ಮೆಟ್ರಿಕ್ಸ್ ಫಾರ್ಮ್ಯಾಟ್ ಗೆ ನೀವು ಯಾಕೆ ಕನ್ವರ್ಟ್ ಮಾಡಬೇಕು? ಸೊ ಮೆಟ್ರಿಕ್ಸ್ ಫಾರ್ಮ್ಯಾಟ್ ಅಂತ ಹೇಳಿದ್ರೆ ಲೆಟ್ ಮಿ ಶೋ ದಿಸ್. ಸೊ ದಿಸ್ ಈಸ್ ದಿ ಮೆಟ್ರಿಕ್ಸ್ ಫಾರ್ಮ್ಯಾಟ್. ದಿಸ್ ಈಸ್ ದ ಮೆಟ್ರಿಕ್ಸ್ ಫಾರ್ಮ್ಯಾಟ್. ಸೊ ಕ್ಯಾಟ್ ಗೆ ಒಂದು ನಂಬರ್ ಅಂತ ಇರುತ್ತೆ, ಆ ನಂಬರ್ ಅನ್ನು ಈ ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡುತ್ತೆ. ದಿಸ್ ಇಸ್ ಅ ಜಾಬ್ ಆಫ್ ವೆಕ್ಟರ್ ಎಂಬೆಡಿಂಗ್ಸ್ ಅಷ್ಟೇ. ಈ ನಂಬರಿಗೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಯಾಕೆ ಮಾಡ್ತಿರೋದು? ಈ ಕ್ಯಾಟ್ ಇದು ಮೀನಿಂಗ್ ಅನ್ನು ಅರ್ಥ ಮಾಡ್ಲಿಕ್ಕೆ. Okay, so behind the scenes there is a model which gets this word converted into this word ಅಂತ ಹೇಳಿದ್ರೆ ಬೇಸಿಕಲಿ ನಾನು ಟೋಕನ್ ಬಗ್ಗೆ ಮಾಡ್ತಾ ಇರ್ತಿರೋದು. ಇದರ ರೆಸ್ಪೆಕ್ಟಿವ್ ಆಗಿರುವಂತಹ ಟೋಕನ್ಸ್ ಅನ್ನು ಈ ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡ್ತಿದೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಈಸ್ ಕ್ಯಾಟ್. ಓಕೆ, ಸೊ ಇಲ್ಲಿ ಕ್ಯಾಟ್ ಅಂತ ಗೊತ್ತಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರುವಂತಹ ಪ್ರಾಂಪ್ಟ್ ಅಲ್ಲಿ ಫಿಶ್ ಅನ್ನು ಒಂದು ಮೆಟ್ರಿಕ್ಸ್ ಅಲ್ಲಿ ಇರುವಂತ ಒಂದು ಸ್ಪೇಸ್ ಅಲ್ಲಿ ಪ್ಲಾಟ್ ಮಾಡುತ್ತೆ. ಬೇಸಿಕಲಿ ಮೆಟ್ರಿಕ್ಸ್ ನಾವು ಯಾಕೆ ಮಾಡ್ತಿರೋದು, ನೀವು ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಕ್ಲಾಸಿಗೆ ಹೋಗ್ತಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಆರ್ 3 ಆಕ್ಸಿಸ್. ನಮಗೆ ಕೂಡ 3 ಆಕ್ಸಿಸ್ ಅಲ್ಲಿ ನೋಡಬಹುದು. ನನಗೆ ಸೈಡ್ ವೈಸ್ ನೋಡಬಹುದು, ನನಗೆ ಮೇಲೆ ಕೆಳಗೆ ನೋಡಬಹುದು, ನನಗೆ ಡೆಪ್ತ್ ಮತ್ತೆ ಮುಂದೆ ನೋಡ್ಕೊಳ್ಬಹುದು. ದಿಸ್ ಆರ್ ದ 3 ಆಕ್ಸಿಸ್ ಇನ್ ವಿಚ್ ಹ್ಯೂಮನ್ಸ್ ಕ್ಯಾನ್ ಸಿ. ಅದೇ ರೀತಿಯಲ್ಲಿ ನೀವು ಪ್ರತಿಯೊಂದು these are called as dimensions. ಸೊ ಪ್ರತಿಯೊಂದು ವರ್ಡ್ ಯಾವುದು ಇನ್ಕಮಿಂಗ್ ಬರುತ್ತೆ ಅದರ ವೆಕ್ಟರ್ ಫಾರ್ಮ್ಯಾಟಿಗೆ ಅಥವಾ ವೆಕ್ಟರ್ ಮೆಟ್ರಿಸಸ್ಗೆ ಕನ್ವರ್ಟ್ ಮಾಡಿದ ನಂತರ ಅದನ್ನು ಒಂದು ಸ್ಪೇಸ್ ಅಲ್ಲಿ ಪ್ಲಾಟ್ ಮಾಡುತ್ತೆ. ಸೊ ಅಸ್ಯೂಮ್ ದಟ್ ಫಿಶ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಹಿಯರ್ ಇನ್ ದ ಗ್ರಾಫ್ ಅಲ್ಲಿ ಫಿಶ್ ಎಂಬ ವರ್ಡ್ ಇಲ್ಲಿ ಪ್ಲೇಸ್ ಮಾಡಿದೆ. ಅಗೇನ್ ಫಿಶ್ ಹ್ಯಾಸ್ ಇಟ್ಸ್ ಓನ್ ಮೆಟ್ರಿಕ್ಸ್. ಆ ಮೆಟ್ರಿಕ್ಸ್ ಇದು ವ್ಯಾಲ್ಯೂ ಎಷ್ಟು ಬರ್ತದೆ ಅದರ ಬೇಸಿಸ್ ಮೇಲೆ ಫಿಶ್ ಇಲ್ಲಿ ಬರುತ್ತೆ. ಅಂಡ್ ಸೆಕೆಂಡ್ ವರ್ಡ್ ಫಿಶರ್ ಮ್ಯಾನ್. ಅಂಡ್ ದಿ ಅಲ್ಗೋರಿದಮ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂಡ್ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಫಿಶ್ಗೂ ಫಿಶರ್ ಮ್ಯಾನಿಗೂ ಏನೋ ಸಂಬಂಧ ಇದೆ ಅಂತ ಗೊತ್ತಿದ್ದ ಕಾರಣ ಫಿಶರ್ ಮ್ಯಾನ್ ಅನ್ನು ಫಿಶ್ ಇದು ಹತ್ತಿರ ಪ್ಲಾಟ್ ಮಾಡುತ್ತೆ. ಓಕೆ, ಫಿಶ್ ಫಿಶರ್ ಮ್ಯಾನ್ ಬೋತ್ ಆರ್ ಹ್ಯಾವಿಂಗ್ ಕೈಂಡ್ ಆಫ್ ರಿಲೇಷನ್. ಅದೆಲ್ಲ ರಿಲೇಶನ್ಶಿಪ್ ಉಂಟಾ ಅಂತ ಅರ್ಥ ಮಾಡೋದು ಯಾರು? ಎಂಬೆಡಿಂಗ್ ಮಾಡೆಲ್. ಅದೇನ್ ಮಾಡುತ್ತೆ? ಫಿಶ್ ಅನ್ನು ಒಂದು ಕಡೆ ಪ್ಲೇಸ್ ಮಾಡುತ್ತೆ. ಅದಾದ ನಂತರ ಫಿಶರ್ ಮ್ಯಾನ್ ಅನ್ನು ಅದರ ಹತ್ತಿರ ಪ್ಲೇಸ್ ಮಾಡುತ್ತೆ. ಇನ್ನೊಂದು ನೆಟ್, ಮೂರನೇದು ನೆಟ್. ನೆಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಫಿಶರ್ ಮ್ಯಾನ್ ಅಂಡ್ ನೆಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಫಿಶ್. ಸೊ ಇದನ್ನೆಲ್ಲವನ್ನು ಒಂದು ಕ್ವಾಡ್ರೆಂಟ್ ಒಳಗೆ ಪ್ಲೇಸ್ ಮಾಡುತ್ತೆ. ಓಕೆ, ಎಕ್ಸ್ ವೈ ಅಂಡ್ ಝೆಡ್ ಒಂದು ಕ್ವಾಡ್ರೆಂಟ್ ಒಳಗೆ ಪ್ಲೇಸ್ ಮಾಡುತ್ತೆ. ನೆಕ್ಸ್ಟ್ ಬಾಲ್. ನೆಕ್ಸ್ಟ್ ವರ್ಡ್, ಅಸ್ಯೂಮ್ ದಟ್ ನೆಕ್ಸ್ಟ್ ವರ್ಡ್ ಇಸ್ ಇನ್ಕಮಿಂಗ್ ವರ್ಡ್ ಇಸ್ ಬಾಲ್ ಅಂತ ಬರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಡಸ್ ಬಾಲ್ ಹ್ಯಾಸ್ ಎನಿಥಿಂಗ್ ಟು ಡೂ ವಿತ್ ಫಿಶ್? ಫಿಶ್ ಒಟ್ಟಿಗೆ ಏನಾದರೂ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತಾ ಬಾಲ್ ಅನ್ನು? ಇಲ್ಲ. ಫಿಶರ್ ಮ್ಯಾನ್ ಒಟ್ಟಿಗೆ ಆಗುತ್ತಾ? ಇಲ್ಲ. ನೆಟ್ ಒಟ್ಟಿಗೆ ಆಗುತ್ತಾ? ಇಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ದೀಸ್ ವರ್ಡ್ಸ್. ಓಕೆ, ಸೊ ದೀಸ್ ಬಾಲ್ ಅನ್ನು ನಾವು ಸ್ವಲ್ಪ ಅವೇ ಪ್ಲಾಟ್ ಮಾಡ್ತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಅಬವ್ ವರ್ಡ್ಸ್. ಬಟ್ sound also has nothing to do with net, but sound, a ball can make a sound. ಬಾಲ್ ನಾವು ಕೆಳಗೆ ಈಗ ಟ್ಯಾಪ್ ಮಾಡುವಾಗ ಸೌಂಡ್ ಆಗುತ್ತಲ್ಲ, ಸೊ ದಟ್ಸ್ ವೈ ಸೌಂಡ್ ಈಸ್ ನಿಯರ್ ಬೈ ಬಾಲ್. ಸೊ ದಿಸ್ ಈಸ್ ಹೌ ನೀವು ಒಂದು ಇನ್ಪುಟ್ ಪ್ರಾಂಪ್ಟ್ ಕೊಟ್ಟಾಗ ಅದನ್ನು ಟೋಕನೈಸ್ ಮಾಡಿದ ನಂತರ ಆ ಟೋಕನೈಸ್ ಆಗಿರುವಂತಹ ಆ ಒಂದು ನಂಬರ್ ಏನಿದೆ ಅದನ್ನು ವೆಕ್ಟರಿಗೆ ಕನ್ವರ್ಟ್ ಮಾಡಿ, ಬೇಸಿಕಲಿ ವೆಕ್ಟರ್ ಮೆಟ್ರಿಕ್ಸ್ಗೆ ಕನ್ವರ್ಟ್ ಮಾಡಿ, ಆ ಕನ್ವರ್ಟ್ ಮಾಡಿರುವಂತಹ ಮೆಟ್ರಿಕ್ಸ್ ಅನ್ನು ನೀವು ಗ್ರಾಫ್ ಅಲ್ಲಿ ಅಥವಾ ನೀವು ಒಂದು 3D ಸ್ಪೇಸ್ ಅಲ್ಲಿ ಪ್ಲಾಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಆ ಪ್ಲಾಟ್, ದಿಸ್ ಇಸ್ ಜಸ್ಟ್ ಅ ವೆರಿ 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 ಸಿಂಪಲ್ ಎಕ್ಸ್ಪ್ಲನೇಷನ್ ಅಷ್ಟೇ. ಇಲ್ಲಿ 3 ಡೈಮೆನ್ಷನ್ಸ್ ಅಷ್ಟೇ ಕೊಟ್ಟಿರೋದು. ವಾಟ್ ಐ ಹರ್ಡ್ ಫ್ರಮ್ ಓಪನ್ ಎ ಇಸ್ ದಟ್ ದೇ ಹ್ಯಾವ್ 512 ಡೈಮೆನ್ಷನ್ಸ್. ಇಲ್ಲಿ ಎಕ್ಸ್ ವೈ ಝೆಡ್ ಅಷ್ಟೇ ಇರೋದು. ದಿಸ್ ಆರ್ ಓನ್ಲಿ 3 ಅಂತ ಹೇಳೋದು 3 ಡೈಮೆನ್ಷನ್ ಅಷ್ಟೇ ಇರೋದು. ವಾಟ್ ಐ ಅಂಡರ್ಸ್ಟುಡ್ ಇಸ್ ದಟ್ ದೇ ಹ್ಯಾವ್ 512 ಡೈಮೆನ್ಷನ್. ಅಂದ್ರೆ ಕೆಲವು 1500 ಮೇಲೇನು, ಐ ಮೀನ್ ದ ಲೇಟೆಸ್ಟ್ ಮಾಡೆಲ್ಸ್ ಏನಿದೆ ಅವುಗಳು 1500 ಡೈಮೆನ್ಷನ್ಸ್ ಗಿಂತನೂ ಹೆಚ್ಚಿದೆ ಅಂತ. ದಟ್ಸ್ ವಾಟ್ ಐ ಅಂಡರ್ಸ್ಟುಡ್. ಬಟ್ ಹಿಯರ್ ಐ ಕುಡ್ ಓನ್ಲಿ ಶೋ 3. ಈ ರೀತಿ ಹಲವಾರು ಡೈಮೆನ್ಷನ್ಸ್ ಅಲ್ಲಿ ಹಲವಾರು ವರ್ಡ್ ಅದ್ರ ಕನೆಕ್ಷನ್ ಇರುವಂತಹ ವರ್ಡ್ಸ್ ಹತ್ರ ಹೋಗಿ ಪ್ಲಾಟ್ ಮಾಡುತ್ತೆ. ಅಂದ್ರೆ ಈಗ ಕ್ರಿಕೆಟ್ ಅಂತಿದ್ರೆ ಆ ಕ್ರಿಕೆಟ್ ಎಂಬ ವರ್ಡ್, ವಿಕೆಟ್ ಅಂತಿದ್ರೆ ವಿಕೆಟ್ ಇಸ್ ರಿಲೇಟೆಡ್ ಟು ಕ್ರಿಕೆಟ್. ಸೊ ಕ್ರಿಕೆಟ್ ಮತ್ತೆ ವಿಕೆಟ್ ಹತ್ತಿರ ಇರುತ್ತೆ. ಪೈಥನ್, ಜಾವಾ ಸ್ಕ್ರಿಪ್ಟ್, ಜಾವಾ ಎಲ್ಲ ಹತ್ತಿರ ಇರುತ್ತೆ.
and it understands that these words are nearby. And ನೀವು ಅದರೊಟ್ಟಿಗೆ ಇನ್ನೊಂದು ವರ್ಡ್ ಏನಾದರೂ ಕೊಟ್ಟರೆ ಆ ವರ್ಡ್ ಅದಕ್ಕಿಂತ ಸಮಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ದಟ್, ಸೇ ಫಾರ್ ಎಕ್ಸಾಂಪಲ್ ಮೈಕ್ರೋ ಡಿಗ್ರಿ ಇಸ್ ನಾಟ್ ಪ್ಯೂರ್ಲಿ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸೊ ಅದು ಇನ್ನೊಂದು ಕಡೆ ಹೋಗಿ ನಿಲ್ಲುತ್ತೆ. ಸೊ ದಿಸ್ ಇಸ್ ಪ್ಯೂರ್ಲಿ ಅಬೌಟ್ ಟೋಕನ್ ಎಂಬೆಡಿಂಗ್ಸ್. ನಾವು ಅಸ್ಯೂಮ್ ದಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಕ್ಯಾಟಿಗೆ ಈ ವ್ಯಾಲ್ಯೂ ಇದೆ, ಡಾಗಿಗೆ ಈ ವ್ಯಾಲ್ಯೂ ಇದೆ. ಬೋತ್ ಕ್ಯಾಟ್ ಅಂಡ್ ಡಾಗ್ಸ್ ಆರ್ ಪೆಟ್ಸ್. ಸೊ ಇಲ್ಲಿ ನಂಬರ್ ನೀವು ಕ್ಲೋಸ್ಲಿ ನೋಟಿಸ್ ಮಾಡಿ. ದಿಸ್ ನಂಬರ್ ಇಸ್ 1.5 and this is 1.7. This is minus 0.4 and this is minus 0.3. This is 7.2 and this is 6.9. These numbers are close enough and hence ಈ ನಂಬರ್ ಕ್ಲೋಸ್ ಇರುವ ಕಾರಣ ಕ್ಯಾಟ್ ಮತ್ತೆ ಡಾಗ್ ಆರ್ ನಿಯರ್ ಬೈ ಇನ್ ದ ಗ್ರಾಫ್ ಅಲ್ಲಿ ಅಥವಾ ಸ್ಪೇಸ್ ಅಲ್ಲಿ ಅದು ನಿಯರ್ ಬೈ ಇರೋದು ಯಾಕೆ ಅಂತ ಹೇಳಿದ್ರೆ ಈ ನಂಬರ್ಸ್ ಹತ್ತಿರ ಇದೆ. These numbers are nearby. If you could see cat and PS4 remote ಎರಡು ಬೇರೆ ಬೇರೆ ವಿಷಯ. ನಂಬರ್ಸ್ ನೋಡಿ ಎಷ್ಟು ಡಿಫರೆನ್ಸ್ ಇದೆ. 1.5 81.6 minus 0.4 minus 72.1 7.2 16. ಸೊ ಈ ರೀತಿ ಇರುವಂಥ ಪ್ರಾಬ್ಲಮ್ಸ್ ಅಲ್ಲಿ ಜನರೇಟ್ ಆಗಿ ಬರುತ್ತೆ. ಸೊ ದಿಸ್ ಅಂಡ್ ದಿಸ್ ಆರ್ ನಾಟ್ ರಿಲೇಟೆಡ್. ಸೊ ಕ್ಯಾಟ್ ಸ್ಪೇಸ್ ಅಲ್ಲಿ ಒಂದು ಕಡೆ ಇರುತ್ತೆ ಅಂಡ್ PS4 ಇನ್ನೊಂದು ಕಡೆ ಇರುತ್ತೆ. ಪ್ಲಾಟ್ ಮಾಡಿದ್ರೆ ದೀಸ್ ಟು ಆರ್ ದ ವೇ ಇನ್ ವಿಚ್ ದೋಸ್ ಆರ್ ಲೊಕೇಟೆಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ಯಾಕೆ ಬೇಕು ಬಿಕಾಸ್ ಆ ಮೀನಿಂಗ್ ಅನ್ನು ಅರ್ಥ ಮಾಡಲಿಕ್ಕೆ, ಸಿಮ್ಯಾಂಟಿಕ್ ಆಗಿರುವಂತ ಮೀನಿಂಗ್ ಅನ್ನು ಅರ್ಥ ಮಾಡಲಿಕ್ಕೆ ನಿಮ್ಮ ಮಾಡೆಲ್ಸ್ಗೆ ವೆಕ್ಟರ್ ಅಲ್ಲಿ ಎಂಬೆಡ್ ಆಗಿರುವಾಗ ಎಂಟೈರ್ ವೆಕ್ಟರ್ ಸ್ಪೇಸ್ ಅಲ್ಲಿ ಒಂದು ವರ್ಡ್ ಇಲ್ಲಿರುತ್ತೆ, ಇನ್ನೊಂದು ವರ್ಡ್ ಇಲ್ಲಿರುತ್ತೆ. ಸೊ ಇದರ ಡಿಸ್ಟೆನ್ಸ್ ದೂರ ಇದ್ರೆ ಈ ವರ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗುತ್ತೆ. ಸಂಬಂಧ ಇರಬಹುದು ಬಟ್ ಕಡಿಮೆ ಸಂಬಂಧ ಇರಬಹುದು. ಅದೇ ರೀತಿ ಸೇ ಫಾರ್ ಎಕ್ಸಾಂಪಲ್ ಒಂದೇ ಕ್ವಾಡ್ರೆಂಟ್ ಅಲ್ಲಿ ಎರಡು ವರ್ಡ್ ಹತ್ತಿರ ಇದ್ರೆ ದಿಸ್ ವರ್ಡ್ ಇಸ್ ರಿಲೇಟೆಡ್ ಟು ದಿಸ್ ವರ್ಡ್. ಸೊ ಲೈಕ್ಲಿ ಈ ಎರಡು ವರ್ಡ್ ಒಟ್ಟಿಗೆ ಒಂದು ಸೆಂಟೆನ್ಸ್ ಅಲ್ಲಿ ಬರುವಂತಹ ಚಾನ್ಸ್ ಇದೆ ಅಂತ ನಮ್ಮ ಮಾಡೆಲ್ಗೆ ಗೊತ್ತಾಗುತ್ತೆ. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಸೊ ಈಗ ನಮ್ದೇನಾಯ್ತು, ಟೋಕನೈಸೇಷನ್ ಸ್ಟೇಜ್ ಆಯಿತು, ಅದಾದ ನಂತರ ಎಂಬೆಡಿಂಗ್ ಸ್ಟೇಜ್ ಆಯಿತು. ಎಂಬೆಡಿಂಗ್ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಸ್ಟೇಜ್ ವಾಟ್ ವಿ ಆರ್ ಗೋಯಿಂಗ್ ಟು ಗೋ ಈಸ್ ಸಮಥಿಂಗ್ ಕಾಲ್ಡ್ ಎಸ್ PE and it is called as positional embedding. So ಯಾಕೆ ಈ positional embedding ಬೇಕು? So that is what we are going to discuss. Okay, hope this is bit more clear. So just set ಮಾಡ್ತೇನೆ. Now assume that there is a word or a sentence called as the dog chased the cat. Sentence ಏನು? The dog chased the cat. ಇನ್ನೊಂದು ಸೆಂಟೆನ್ಸ್ ಬರುತ್ತೆ, the cat chased the dog. Okay, the dog chased the cat and the second sentence the cat chased the dog. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಇದು ಟೋಕನ್ ಮತ್ತು ಸೆಕೆಂಡ್ ಸೆಂಟೆನ್ಸ್ ಇದು ಟೋಕನ್ ಸೇಮ್ ಇದೆ. ಬಿಕಾಸ್ ಡಿಗೆ ಒಂದು ಟೋಕನ್ ವ್ಯಾಲ್ಯೂ ಇರುತ್ತೆ, ಕ್ಯಾಟಿಗೆ ಒಂದು ಟೋಕನ್ ವ್ಯಾಲ್ಯೂ ಇರುತ್ತೆ, ಚೇಸ್ಡ್ಗೆ ಒಂದು ಟೋಕನ್ ವ್ಯಾಲ್ಯೂ ಇರುತ್ತೆ, ಡಾಗಿಗೂ ಒಂದು ಟೋಕನ್ ವ್ಯಾಲ್ಯೂ ಇರುತ್ತೆ. ಸೊ ಈ ಎರಡನ್ನು ಕಂಪೇರ್ ಮಾಡುವಾಗ the number of words are same and the words are also same. Correct? I hope you are making sense. ಆದ್ರೆ ಇದರ ಅರ್ಥ ಬೇರೆ ಇದೆ. The dog chased the cat is a has a different meaning and the cat chased the dog has a different meaning, but both the words and the tokens are exactly same. ಬಟ್ ಇದೇ ರೀತಿ ನೀವು ಇದೇ ವೆಕ್ಟರ್ ಅನ್ನು ನೀವು ಡೈರೆಕ್ಟ್ಲಿ LLM ಗೆ ಪಾಸ್ ಮಾಡಿದ್ರೆ ಇಟ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಆರ್ ಇಟ್ ವೋಂಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಕರೆಕ್ಟ್? ಅಂಡ್ ಅದು ನಿಮಗೆ ರಾಂಗ್ ಆಗಿರುವಂತ ಔಟ್ಪುಟ್ ಅನ್ನು ಕೊಡುವಂತ ಹೈಯೆಸ್ಟ್ ಸಾಧ್ಯತೆ ಇದೆ. ಸೊ ಇದನ್ನು ಇರಾಡಿಕೇಟ್ ಮಾಡ್ಲಿಕ್ಕೋಸ್ಕರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಪೊಸಿಷನಲ್ ಎಂಬೆಡಿಂಗ್. ಸೊ ಪೊಸಿಷನಲ್ ಎಂಬೆಡಿಂಗ್ ಎಂತ ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಟೋಕನ್ ಇದು ಪೊಸಿಷನ್ ಎಲ್ಲಿ ಉಂಟು ಅಂತ ಅರ್ಥ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಟೋಕನ್ ಎಂಬೆಡಿಂಗ್ಸ್ ಆರ್ ಕಂಬೈನ್ಡ್ ವಿತ್ ಪೊಸಿಷನಲ್ ಎಂಬೆಡಿಂಗ್. ಸೊ ಪೊಸಿಷನಲ್ ಎಂಬೆಡಿಂಗ್ಸ್ ಎಂತ ಅಂತ ಹೇಳಿದ್ರೆ ಇಟ್ ವಿಲ್ ಲೆಟ್ ಯು ನೋ ದ ಪೊಸಿಷನ್ ಆಫ್ ದಟ್ ಟೋಕನ್ ಇನ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕ್ಯಾಟ್ ಅಲ್ಲಿ ಬರುತ್ತೆ, ಎರಡನೇ ಟೋಕನ್ ಆಗಿ ಬರುತ್ತೆ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕ್ಯಾಟ್ ಅಲ್ಲಿ ಬರುತ್ತೆ, ಲಾಸ್ಟ್ ಟೋಕನ್ ಆಗಿ ಬರುತ್ತೆ. ಸೊ ಈ ಎರಡು ಕ್ಯಾಟೇ ಬಟ್ ಎರಡು ಸೆಂಟೆನ್ಸ್ ಅಲ್ಲಿ ಇದು ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ಇದೆ. ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ಇರುವಾಗ ಡಿಫ್ರೆಂಟ್ ಮೀನಿಂಗ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಸಪರೇಟ್ ಲೇಯರ್ ಕಾಲ್ಡ್ ಆಸ್ ಪೊಸಿಷನಲ್ ಎಂಬೆಡಿಂಗ್. ಸೊ ಈ ಪೊಸಿಷನಲ್ ಎಂಬೆಡಿಂಗ್ ಬೇಸಿಕಲಿ ಏನ್ ಮಾಡುತ್ತೆ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರುವಂತಹ ಟೋಕನ್ ಎಂಬೆಡಿಂಗ್ಸ್ ಈ ವೆಕ್ಟರ್ ರೆಪ್ರೆಸೆಂಟೇಷನ್ ಉಂಟಲ್ಲ ಅದ್ರ ಜೊತೆಗೆ ಪೊಸಿಷನಲ್ ಎಂಬೆಡಿಂಗ್ ಅನ್ನು ನಾವು ಅಡಿಷನ್ ಮಾಡಬೇಕಾಗುತ್ತೆ ಅಥವಾ ಆಡ್ ಮಾಡಬೇಕಾಗುತ್ತೆ. ಆ ಆಡ್ ಮಾಡುವಾಗ ವಿಲ್ ಗೆಟ್ ದಿಸ್ ಪರ್ಟಿಕ್ಯುಲರ್ ಎಂಬೆಡಿಂಗ್. ಸೊ ನಮಗೆ ಇನ್ನೊಂದು ಸೆಟ್ ಆಫ್ ಎಂಬೆಡಿಂಗ್ ಬರುತ್ತೆ. ಸೊ 1.5 minus 0.9. ಸೊ ಇಲ್ಲಿ ಇದು ಆಡ್ ಸಬ್ಟ್ರಾಕ್ಟ್ ಆಗುತ್ತೆ.
ನೆಕ್ಸ್ಟ್ 0.4 ಮೈನಸ್ ಪ್ಲಸ್ 0.57. ಸೊ ಈ ರೀತಿ ಆಡ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಲೈಕ್ ಯುವರ್ ಟೋಕನ್ ಎಂಬೆಡಿಂಗ್ಸ್, ಅದರ್ ಟೋಕನ್ ವಿಚ್ ಇಸ್ ಬಿನ್ ಕನ್ವರ್ಟೆಡ್ ಟು ವೆಕ್ಟರ್ ಸ್ಪೇಸ್, ಆಡ್ ದ್ಯಾಟ್ ಟು ಯುವರ್ ಪೊಸಿಷನಲ್ ಎಂಬೆಡಿಂಗ್ ವೇರ್ ಆ ಸೆಂಟೆನ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಉಂಟು ಅದಕ್ಕೆ ಒಂದು ಸಪರೇಟ್ ಎಂಬೆಡಿಂಗ್ ನಿಮ್ದು ಮಾಡೆಲ್ ರೆಡಿ ಆಗುತ್ತೆ. ಅಂಡ್ ಅದಾದ ನಂತರ ಇಟ್ ಇಕ್ವೇಟ್ಸ್ ಟು this particular value. So this is a new set of value what we got for our incoming prompt. So next step ಏನು ಅಂತ ನೋಡುವ. So I hope this is also clear. So first tokenization to vector embeddings or token embeddings. ಅದಾದ ನಂತರ you add that positional embedding, ಯಾಕೆ ಆ word ಯಾವ position ಅಲ್ಲಿ ಉಂಟು ಅಂತ ಅರ್ಥ ಆಗ್ಲಿಕ್ಕೆ, and then you result in this particular data. So ಅಲ್ಲಿಗೆ ನಮ್ದು ಹೊಸ ವೆಕ್ಟರ್ ಔಟ್ಪುಟ್ ಬಂದಿರುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ಸ್ಟೆಪ್ 4. ಇಲ್ಲಿ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಪೊಸಿಷನಲ್ ಎನ್ಕೋಡಿಂಗ್ ಆದ ನಂತರ ವಿ ಆರ್ ಮೂವಿಂಗ್ ದಿಸ್ ಎಂಟೈರ್ ನ್ಯೂ ವೆಕ್ಟರ್, ನಮ್ದೇನು ಹೊಸ ವೆಕ್ಟರ್ ಜನರೇಟ್ ಆಗಿದೆ ಅದನ್ನು ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಒಳಗೆ push ಮಾಡ್ತಿದೆ. ಸೊ ದಿಸ್ ಪಾರ್ಟ್ ಇಸ್ ಎಂಟೈರ್ಲಿ ಬೇಸ್ಡ್ ಆನ್ ಯುವರ್ ಕೋರ್ ಟ್ರಾನ್ಸ್ಫಾರ್ಮರ್ ಮಾಡೆಲ್. ಸೊ ಅದರ ಆರ್ಕಿಟೆಕ್ಚರ್ ಬೇಸಿಸ್ ಮೇಲೆ ಹೋಗ್ತಾ ಇದೆ. ಅದರಲ್ಲಿ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ, ಸೆಲ್ಫ್ ಅಟೆನ್ಷನ್ ಇರುವಂತ ಒಂದು ಲೇಯರಿಗೆ ನಾವು ಕಳಿಸ್ತಾ ಇದ್ದೇವೆ. ಸೊ ಇದು ನಮ್ಮ ಬೇಸಿಕಲಿ ಹೇಳುದು ಅಂತಿದ್ರೆ ಫೋರ್ತ್ ಲೇಯರ್ ಅಥವಾ ಫೋರ್ತ್ ಸ್ಟೆಪ್. ಒನ್ ಇಸ್ ಟೋಕನೈಸೇಷನ್, just embedding, then positional embedding, and then moving on to self attention. So this is inside the transformer model. So basically 2017 ಅಲ್ಲಿ ಈ ಪೇಪರ್ ರಿಲೀಸ್ ಮಾಡೋಕ್ಕಿಂತಲೂ ಮುಂಚೆ ಈ ಪೇಪರ್ ಅಲ್ಲಿ ಇರುವಂತ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಸೆಲ್ಫ್ ಅಟೆನ್ಷನ್ ಬೇಸ್ಡ್ ಮಾಡೆಲ್ ಅಂತ ಕರಿತೇವೆ. ಅವ್ರ ಅಟೆನ್ಷನ್ ಇಸ್ ಆಲ್ ವಾಟ್ ಯು ನೀಡ್. ಸೊ ಅದಕ್ಕಿಂತಲೂ ಮುಂಚೆ ವಿ ಹ್ಯಾಡ್ ಮೆನಿ ಅದರ್ ಮೆಷಿನ್ ಲರ್ನಿಂಗ್ ಮಾಡೆಲ್ಸ್ ಆರ್ ಆರ್ಕಿಟೆಕ್ಚರ್ ಫಾರ್ ದಟ್ ಮ್ಯಾಟರ್. ಅದಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರಿತೇವೆ ನಾವು. ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಅಲ್ಲಿ ವರ್ಕ್ ಆಗೋದು ನ್ಯೂರಾನ್ಸ್ ಅಂತ ಏನಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಪೇಂಟಿಂಗ್ ನೋಡುವಾಗ ನಮ್ಗೆ ಅದು ಖುಷಿ ಆಯ್ತು ಅಂತಿದ್ರೆ, ಅಥವಾ ನಾವು ಒಂದು ಫುಡ್ ಅನ್ನು ತಿನ್ನುವಾಗ ನಮ್ಗೆ ಅದು ಫುಡ್ ಇಷ್ಟ ಆಗಿಲ್ಲ ಅಂತ ಇರುವ ಕಾನ್ಸೆಪ್ಟ್ ಏನಿದೆ, ಇಷ್ಟ ಆಗಿಲ್ಲ ಅಂತಿರುವಂತ ಥಾಟ್ ಬರುವುದೆಲ್ಲಿಂದ, ಬೇಸಿಕಲಿ ನಿಮ್ಮ ನ್ಯೂರಾನ್ಸ್ ಅಂತ, ನಿಮ್ಮ ಬ್ರೈನ್ ಒಳಗೆ ನ್ಯೂರಾನ್ಸ್ ಅಂತ ಇರುತ್ತೆ. ಆ ನ್ಯೂರಾನ್ಸ್ ಮಲ್ಟಿಪಲ್ ನ್ಯೂರಾನ್ಸ್ ಗೆ ಕನೆಕ್ಟ್ ಆಗಿರುತ್ತೆ. ಅಂಡ್ ದಟ್ಸ್ ವೈ ಯು ಗೆಟ್ ಆಂಗರ್, ನಿಮ್ಗೆ ಕೂಗ್ಲಿಕ್ಕೆ ಬರೋದು ಅಥವಾ ವಾಟೆವರ್ ನಿಮ್ಮ ಇಮೋಷನ್ಸ್ ಎಲ್ಲ ಕಂಟ್ರೋಲ್ ಮಾಡೋದು ಈ ಪರ್ಟಿಕ್ಯುಲರ್ ನ್ಯೂರಾನ್ಸ್ ಅಲ್ಲಿ ಇರುತ್ತೆ. ಸೊ ಇದೇ ನ್ಯೂರಾನ್ಸ್ ಅನ್ನು ಡಿಜಿಟಲೈಸ್ ಮಾಡ್ಲಿಕ್ಕೆ ಇಂಜಿನಿಯರ್ಸ್ ಹೋದಾಗ ದಟ್ ಬಿಕೇಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಸಿಂಪಲ್. ನಿಮ್ಮ ಬ್ರೈನ್ ಅನ್ನು ಡಿಜಿಟಲೈಸ್ ಮಾಡ್ಲಿಕ್ಕೆ, ಬ್ರೈನ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆ ಅಥವಾ ಏನೆಲ್ಲ ನ್ಯೂಆನ್ಸಸ್ ಇದೆ ಅದನ್ನು ಡಿಜಿಟಲೈಸ್ ಮಾಡಿದ್ರೆ ಏನಾಗುತ್ತೆ ಅಂತ ಥಾಟ್ ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಕಲಿ ಬಂದಿರೋದು. ಸೊ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಡೀಪ್ ಲರ್ನಿಂಗ್ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಅದರೊಳಗೆ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳಿದ್ರೆ ಸಿಮಿಲರ್ ಅಂಡ್ ಎಕ್ಸಾಕ್ಟ್ಲಿ ಲೈಕ್ ಹೌ ಯು ಟಾಕ್ ಅಬೌಟ್ ಯುವರ್ ಹ್ಯೂಮನ್ ಬ್ರೈನ್. ಅಂದ್ರೆ ಒಂದು ನ್ಯೂರಾನ್ಸ್ ಅಂತ ಇರುತ್ತೆ, ಅಂದ್ರೆ ತುಂಬಾ ನೋಡ್ಸ್ ಇರುತ್ತೆ. ಆ ನೋಡ್ಸ್ ಕಂಟಿನ್ಯೂಸ್ಲಿ ಕನೆಕ್ಟ್ ಆಗ್ತಾ ಇರುತ್ತೆ, ಅಂದ್ರೆ ಡಿಫ್ರೆಂಟ್ ನೋಡ್ಸ್ ಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ದಟ್ ಹ್ಯೂಜ್ ಕಾಂಪಿಟೇಷನಲ್ ಡೇಟಾವನ್ನು ಪ್ರೊಸೆಸ್ ಮಾಡ್ಲಿಕ್ಕೆ ಇರುವಂತ ಕೆಪಬಿಲಿಟೀಸ್ ಅನ್ನು ಮೆಷಿನ್ಸ್ ಗೆ ಪ್ರೊವೈಡ್ ಮಾಡುವಂತ ಪ್ರೊಸೆಸ್ಗೆ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರಿತೇವೆ. ಸೊ ಅಲ್ಲಿವರೆಗೂ 2017ವರೆಗೂ ನ್ಯೂರಲ್ ನೆಟ್ವರ್ಕ್ಸ್ ಬೇಸಿಕಲಿ ಇತ್ತು. ಆ ನ್ಯೂರಲ್ ನೆಟ್ವರ್ಕ್ಸ್ ಅಲ್ಲಿ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ CNN, RNN ಈ ರೀತಿಯಾಗಿರುವಂತಹ ನ್ಯೂರಲ್ ನೆಟ್ವರ್ಕ್ಸ್ ಇತ್ತು. ಬಟ್ ಅದರಲ್ಲಿ ಬರುವಂತ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ದೇರ್ ವೇರ್ ಸಮ್ ಇಶ್ಯೂಸ್ ವಿತ್ ದಟ್. ಅದೇನಂತ ಹೇಳಿದ್ರೆ, ಅದು ಸೀಕ್ವೆನ್ಷಿಯಲಿ ನಿಮ್ಮ ಇನ್ಪುಟ್ ಟೆಕ್ಸ್ಟ್ ಅನ್ನು ಪ್ರೊಸೆಸ್ ಮಾಡ್ತಾ ಇದ್ದು ವಿಚ್ ವುಡ್ ಟೇಕ್ ಅ ಲಾಟ್ ಆಫ್ ಪ್ರಾಬ್ಲಮ್. ಸೊ ನಿಮ್ಮ ಗೂಗಲ್ ಟ್ರಾನ್ಸ್ಲೇಟರ್ ನೀವು ಯೂಸ್ ಮಾಡಿದ್ದೀರಿ ಅಂತಿದ್ರೆ, ಲ್ಯಾಂಗ್ವೇಜ್ ಅನ್ನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಇಂಗ್ಲಿಷ್ ಇಂದ ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ರೆ 2017 ಮುಂಚೆ ಇಟ್ ವಾಸ್ ವೆರಿ ಹಾರ್ಡ್. ಬಿಕಾಸ್ ಆ ನ್ಯೂರಲ್ ನೆಟ್ವರ್ಕ್ಸ್ ಏನಿದೆ ಅದು ಅಷ್ಟು ಎಫಿಷಿಯಂಟ್ ಆಗಿ ಇರಲಿಲ್ಲ. ಸೊ ಈಗ ನೋಡಿ, ನೀವು ChatGPT ಅಥವಾ ಯಾವುದೇ ಮಾಡೆಲ್ ಅಲ್ಲಿ ಕೊಟ್ಟಾಗ ನಿಮ್ಮ ಔಟ್ಪುಟ್ ಎಷ್ಟು ಫಾಸ್ಟ್ ಆಗಿ, ಎಷ್ಟು ಡಿಸ್ಟಿಂಕ್ಟ್ ಆಗಿ ಬರ್ತಾ ಇದೆ. ಇಸ್ ಬಿಕಾಸ್ ಆಫ್ ದಿಸ್ ಅಟೆನ್ಷನ್ ಮಾಡೆಲ್ ಇನ್ಸೈಡ್ ದಿ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್. ಸೊ ಈ ಸೆಲ್ಫ್ ಅಟೆನ್ಷನ್ ಇಂದಾಗಿ ವಿಚ್ ಕೇಮ್ ಆಫ್ಟರ್ RNN, CNN ಇಂಥ ಮಾಡೆಲ್ಸ್ ನಂತರ ಬಂದಿರುವ ಕಾರಣ, ವಿಚ್ ಕೇಮ್ ವಿತ್ ಸರ್ಟೆನ್ ಕೆಪಬಿಲಿಟೀಸ್, ಇದು ಸೀಕ್ವೆನ್ಷಿಯಲಿ ನಿಮ್ಮ ಇನ್ಕಮಿಂಗ್ ಪ್ರಾಂಪ್ಟ್ ಅನ್ನು ಏನ್ ಹೇಳೋದು ಪ್ರೊಸೆಸ್ ಮಾಡೋದಲ್ಲ, ಇದು ಪ್ಯಾರಲಲಿ ಪ್ರೊಸೆಸ್ ಮಾಡ್ತಾ ಇರ್ತದೆ. ಸೊ ದಟ್ ಇಟ್ ಈಸ್ ಹೈ ಎಫಿಷಿಯಂಟ್ ಅಂಡ್ ಹೈ ಫಾಸ್ಟ್ ಅಟ್ ದ ಸೇಮ್ ಟೈಮ್. ಸೊ ಇದು ನಿಮಗೆ ಗೊತ್ತಾಗಬೇಕು ಅಂತಿಲ್ಲ, ಬಟ್ ಬೇಸಿಕಲಿ ಇಲ್ಲಿ ಅರ್ಥ ಮಾಡಬೇಕಾಗಿರೋದು ಇಷ್ಟೇ, ಅಟೆನ್ಷನ್ ಎಂಬ ಒಂದು ಮಾಡೆಲ್ ಅನ್ನು ನಾವು ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಒಳಗೆ ಯೂಸ್ ಮಾಡ್ತೇವೆ. ಅಂಡ್ ದಟ್ ಅಟೆನ್ಷನ್ ಮಾಡೆಲ್ ಈಸ್ ಗೋಯಿಂಗ್ ಟು ಟೇಕ್ ದಿಸ್ ಪರ್ಟಿಕ್ಯುಲರ್ ವೆಕ್ಟರ್.
ಈ ವೆಕ್ಟರ್ ಏನಿದೆ ನಮ್ದು ವಾಟ್ ಎವರ್ ಇನ್ಕಮಿಂಗ್ ವೆಕ್ಟರ್ ಏನಿದೆ ಆ ವೆಕ್ಟರ್ ಅನ್ನು ಇದು ಈಗ ಸೆಲ್ಫ್ ಅಟೆನ್ಷನ್ ಮಾಡೆಲ್ ಈಗ ತಗೊಳುತ್ತೆ. ಸೊ ಸೆಲ್ಫ್ ಅಟೆನ್ಷನ್ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ? ಅಫ್ಕೋರ್ಸ್ ನಾನು ಇದು ನಿಮಗೆ ಸಿಂಪಲ್ ಆಗ್ಲಿಕ್ಕೋಸ್ಕರ ನಾನು ಇದನ್ನು ಹೀಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಆಕ್ಚುಲಿ ಲೆಟರ್ಸ್ ಇರುವುದಿಲ್ಲ ಅಥವಾ ವರ್ಡ್ಸ್ ಇರುವುದಿಲ್ಲ, ಇಲ್ಲಿ ಆಕ್ಚುಲಿ ಮೆಟ್ರಿಕ್ಸ್ ಇರುವುದು. ಬಟ್ ಸ್ಟಿಲ್ ನಿಮ್ಗೆ ಈಸಿ ಆಗ್ಲಿಕ್ಕೆ, ಬಿಕಾಸ್ ಇಲ್ಲಿ ಎಲ್ಲ ನಂಬರ್ಸ್ ಆಗ್ತಾ ಹೋದ್ರೆ ಇಟ್ ವಿಲ್ ಬಿಕಮ್ ಕ್ಲಟರ್ಡ್, ಅದಕ್ಕೋಸ್ಕರ. ಸೊ ಸೆಲ್ಫ್ ಅಟೆನ್ಷನ್ ಇಸ್ ವೆರಿ ವೆರಿ ಸಿಂಪಲ್. ಒಂದು ವರ್ಡ್ ಇನ್ನೊಂದು ವರ್ಡ್ಗೆ ಯಾವ ರೀತಿ ಲಿಂಕ್ ಆಗಿದೆ ಅಥವಾ ಯಾವ ರೀತಿ ರಿಲೇಷನ್ಸ್ ಇದೆ ಅಷ್ಟೇ ಅದು ಚೆಕ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ ದ ಒಟ್ಟಿಗೆ ಅಷ್ಟು ಗ್ರೇಟ್ ಆಗಿ ರಿಲೇಷನ್ ಇಲ್ಲ, ಬಟ್ ದ ಫಿಶರ್ಮನ್ ಒಟ್ಟಿಗೆ ತುಂಬಾ ಇಲ್ಲಿ ಈ ಲೈನ್ ಥಿಕ್ ಆದಾಗೆ ಅಥವಾ ದಪ್ಪ ಆದಾಗೆ ರಿಲೇಶನ್ಶಿಪ್ ಸ್ಟ್ರಾಂಗ್ ಇದೆ ಎಂಬುದಾಗಿ ತೋರಿಸುವುದು. ಇಟ್ಸ್ ವೆರಿ ಸಿಂಪಲ್. ಒಂದು ಟೋಕನ್ ಅನ್ನು ಎವ್ರಿ ಟೋಕನ್ ಜೊತೆ ರಿಲೇಟ್ ಮಾಡಿ ಅದಕ್ಕೊಂದು ವೆಯ್ಟ್ ಅನ್ನು ಪ್ರೊವೈಡ್ ಮಾಡೋದು. ಸೊ ನಿಮ್ಮ ಲೈನ್ ದಪ್ಪ ಇದ್ರೆ ದಟ್ ಮೀನ್ಸ್ ವೆಯ್ಟ್ ಜಾಸ್ತಿ ಇದ್ರೆ ಹೆಚ್ಚಿದ್ರೆ ದಟ್ ಮೀನ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವರ್ಡ್ಸ್ ಆರ್ ಹೈ ಅಂದ್ರೆ ಈ ಎರಡು ವರ್ಡ್ ಜಾಸ್ತಿ ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ ಅಂತ ಬೇಸಿಕಲಿ ಹೇಳ್ತಾ ಇರೋದು. ಸೊ ಇದು ದ ಇಸ್ ಹ್ಯಾಪನಿಂಗ್ ಫಾರ್ ದ ಫಿಶರ್ಮ್ಯಾನ್ ಕಾಟ್ ದ ಫಿಶ್ ವಿತ್ ಅ ನೆಟ್. ಸೊ ಈ ಒಂದು ವರ್ಡ್ ಎಲ್ಲಾ ಟೋಕನ್ಸ್, ದಿಸ್ ಇಸ್ ಬೇಸಿಕಲಿ ಟೋಕನ್, ಆ ಟೋಕನ್ ಈ ಎಲ್ಲಾ ಟೋಕನ್ ಜೊತೆ ಕಂಪೇರ್ ಮಾಡಿ ಅದನ್ನು ರಿಲೇಟ್ ಮಾಡ್ಲಿಕ್ಕೆ ಚೆಕ್ ಮಾಡುತ್ತೆ. ಇದು ಒಂದು ಸೈಕಲ್ ಮುಗೀತು. ಸೊ ಇದೇ ರೀತಿ ಎಲ್ಲಾ ವರ್ಡಿಗೂ ನಾವು ಮಾಡಬೇಕಾಗುತ್ತೆ. ಇದು ಎಲ್ಲಾ ವರ್ಡ್ಗೆ. ಸೊ ದಿಸ್ ದ is been done with every word. Next, fisherman is done with every word. Caught is been done with every word, and so on and so forth. So ಎಲ್ಲ ವರ್ಡ್ಸ್ ಜೊತೆ ಒಂದು ರಿಲೇಶನ್ಶಿಪ್ ಅನ್ನು ಹುಡ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ಆ ವರ್ಡ್ ಅದಕ್ಕೆ ಯಾವ ರೀತಿ ರಿಲೇಟ್ ಆಗಿದೆ ಅಂತ ಮಾಡಬೇಕಾಗತ್ತೆ. ಇದು ಬೇಸಿಕಲಿ ಒಂದು ಸೈಕಲ್. ದಿಸ್ ಇಸ್ ಜಸ್ಟ್ ಸೈಕಲ್ 1. ಈ ರೀತಿ 12ರಿಂದ 100 ಸೈಕಲ್ ತನಕ ಮಾಡಬೇಕಾಗುತ್ತೆ. ಸೈಕಲ್ ಅಂತ ಹೇಳಿದ್ರೆ ಒಂದು ಸ್ಟೆಪ್, ಇದು ಒಂದು ಇಟಿರೇಷನ್ ಅಂತ ಕರಿಬಹುದು. ಇದಾದ ನಂತರ ಇಲ್ಲಿಂದ 1ರಿಂದ 100 ಇಟಿರೇಷನ್ಸ್ ತನಕ ಮಾಡುದು ಇದೆ. ಸೊ ಬೇಸಿಕಲಿ ಡಿಫ್ರೆಂಟ್ ಫಸ್ಟ್ ಇಟರೇಷನ್ ಅಲ್ಲಿ ಅದು ಬರೀ ರಿಲೇಶನ್ಶಿಪ್ಸ್ ಅನ್ನು ಮಾತ್ರ ಹುಡುಕ್ತಾ ಹೋಗ್ಬೋದು. ನಾನು ನಿನ್ಗೆ ಹೇಗೆ ರಿಲೇಟ್ ಆಗಿದ್ದೇನೆ, ಅಥವಾ ಈ ವರ್ಡ್ ಜೊತೆ ಹೇಗೆ ರಿಲೇಟ್ ಆಗಿದೆ, ಅದೇ ರೀತಿ ಮಾತ್ರ ಹುಡ್ಕೊಂಡು ಹೋಗ್ಬೋದು. ನನ್ನ ಪ್ರಕಾರ ಒಂದು ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ ದಟ್ 96 ಲೇಯರ್ಸ್ ಏನೋ ಇದೆ ಓಲಾಮಾ ಎಂಬ ಮಾಡೆಲ್ ಅಲ್ಲಿ. ಈ 96 ಲೇಯರ್ಸ್ ಅಲ್ಲಿ ಕೂಡ ವಾಟ್ ಐ ಅಂಡರ್ಸ್ಟುಡ್ ಇಸ್ ದಟ್ ಈ 96 ಲೇಯರ್ ಅಲ್ಲಿ ಕೂಡ ಒಂದೊಂದು ಲೇಯರ್ ಒಂದೊಂದು ಯೂಸ್ ಕೇಸಸ್ ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಇಟರೇಷನ್ ಅಲ್ಲಿ ಅವ್ರು ಜಸ್ಟ್ 2 ವರ್ಡ್ಸ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಯೂಸ್ ಮಾಡ್ತಾರೆ. ಎರಡನೇ ಇಟರೇಷನ್ ಅಲ್ಲಿ ಅವರು ಎಂತೆಲ್ಲ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತಾರೆ ಒಟ್ಟಿಗೆ ಅದ್ರ ಬೇಸಿಸ್ ಮೇಲೆ ಇರುವುದು ನೋಡ್ತಾರೆ. ಪ್ಯಾರಾಮೀಟರ್ ಅದರ ರೈಮಿಂಗ್ ವರ್ಡ್ಸ್ ಯಾವ್ದೆಲ್ಲ ಉಂಟು ಅದನ್ನು ಒಮ್ಮೆ ಚೆಕ್ ಮಾಡುತ್ತೆ. ಸೊ ಈ ರೀತಿ ಹಲವಾರು ಅದವರು ಒಂದೊಂದು AI ಮಾಡೆಲ್ಗೆ ಒಂದೊಂದು ಯೂಸ್ ಕೇಸಸ್ ಅನ್ನು ಕೊಟ್ಟಿರ್ತಾರೆ. ಆ ಯೂಸ್ ಕೇಸಸ್ ಅನ್ನು ಮೀಟ್ ಆಗ್ಲಿಕ್ಕೋಸ್ಕರ ಒಂದೊಂದು ಸೈಕಲ್ ಅಲ್ಲಿ ಒಂದೊಂದು ರೀತಿಯಲ್ಲಿ 2 ವರ್ಡ್ಸ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಅನ್ನು ರಿಫೈನ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಪುಟ್ ಪ್ರಾಂಪ್ಟ್ ಅಲ್ಲಿ ಮಧ್ಯೆ ಇರುವಂತ ಟೋಕನ್ಸ್ ಇದು ರಿಲೇಶನ್ಶಿಪ್ ತುಂಬಾನೇ ರಿಫೈನ್ ಆಗಿರುತ್ತೆ. ಸೊ ಫಸ್ಟ್ ಏನಾಯ್ತು, ಜಸ್ಟ್ ಒಂದು ಇನ್ಪುಟ್ ಟೆಕ್ಸ್ಟ್ ಬಂತು, ಅದಕ್ಕೊಂದು ರ್ಯಾಂಡಮ್ ಆಗಿರುವಂತ ನಂಬರ್ ಅಸೈನ್ ಮಾಡಿದ್ವಿ. ಆ ರ್ಯಾಂಡಮ್ ಆಗಿರುವಂತ ನಂಬರ್ ಅನ್ನು ನಾವು ಪ್ಲಾಟ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ನಿಮ್ಮ ಮೆಟ್ರಿಕ್ಸ್ ಇಂಪ್ರೂವ್ ಆಗ್ತಾ ಬಂತು. ಅಲ್ಲಿಂದ ನಾವು ಆ ವರ್ಡ್ ಇದು ಪೊಸಿಷನ್ಸ್ ಬಗ್ಗೆ ಡೆಪ್ತ್ ಆಗಿ ನೋಡಿದ್ವಿ. ಅಲ್ಲಿ ಕ್ಲಾರಿಟಿ ಸಿಕ್ಕಿತ್ತು. ಅಲ್ಲಿಂದ ಮತ್ತೆ ನಾವು ಸೆಲ್ಫ್ ಅಟೆನ್ಷನ್ ಎಂಬ ಒಂದು ಮಾಡೆಲ್ಗೆ ಪಾಸ್ ಮಾಡಿದ್ರಿ. ಅಲ್ಲಿ ನಾವು ಎನ್ರಿಚ್ಡ್ ಆಗಿರುವಂತ ಒಂದು ಕಂಪ್ಲೀಟ್ ಐಡಿಯಾ ಸಿಗುವಂತ ರೀತಿಯಲ್ಲಿ ನಮ್ಮ ಮಾಡೆಲ್ಸ್ ಅನ್ನು ನಮಗೆ ಪ್ಲೇಸ್ ಮಾಡ್ಲಿಕ್ಕೆ ಆಯ್ತು. ಸೊ ಜಸ್ಟ್ ಇಮೇಜಸ್ ನೋಡ್ಕೊಂಡು ನೀವು ಜಸ್ಟ್ ಥಿಂಕ್ ಮಾಡಬೇಡಿ, ದೀಸ್ ಆರ್ ಜಸ್ಟ್ ರೆಪ್ಲಿಕಾಸ್ ಆಫ್ ದಿಸ್. ಈಗ ನಾನು ಏನ್ ತೋರಿಸ್ತೇನೆ ಅದರ ರೆಪ್ಲಿಕಾಸ್, ಬಟ್ ಇದು ಒಂದು ಸೈಕಲ್, ಇದು ಮಲ್ಟಿಪಲ್ ಸೈಕಲ್. ಸೊ ಅದು ಮಲ್ಟಿಪಲ್ ಸೈಕಲ್ಸ್ ಅಲ್ಲಿ ಪ್ಯಾರಲಲಿ ಮಾಡ್ತಾ ಇರುವುದಕ್ಕೆ ವಿ ಕಾಲ್ ಇಟ್ ಆಸ್ ಮಲ್ಟಿ ಹೆಡೆಡ್ ಸೆಲ್ಫ್ ಅಟೆನ್ಷನ್ ಅಂತ ನಾವು ಕರೀತೇವೆ. Okay, I hope this is very much clear. Step 4 is very much clear, and next we will move to the step 5. So ಇಷ್ಟೆಲ್ಲ ಆದ ನಂತರ ನಮ್ಮ ಸೆಲ್ಫ್ ಅಟೆನ್ಷನ್ ಮಾಡೆಲ್ ಇಂದ the complete relationship ಅರ್ಥ ಮಾಡಿದ ನಂತರ ಅದನ್ನು ನಾವು ಫೀಡ್ ಫಾರ್ವರ್ಡ್ ನೆಟ್ವರ್ಕ್ ಎಂಬ ಒಂದು ನೆಟ್ವರ್ಕಿಗೆ ಅಥವಾ ಒಂದು ಮಾಡೆಲಿಗೆ ನಾವು ಪಾಸ್ ಮಾಡ್ತೇವೆ. ಈ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ವರ್ಡ್ ಅದು ಪ್ರೆಡಿಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿವರೆಗೆ ಇನ್ಪುಟ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡಿತ್ತು.
ನಾವು ಇನ್ಪುಟ್ ನಿಮಗೆ ಕ್ಲಿಯರ್ಲಿ ಎನ್ರಿಚ್ ಆಗಿರುವಂತ ರೀತಿಯಲ್ಲಿ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ವರ್ಡ್ ಅನ್ನು ಔಟ್ಪುಟ್ ಇದು ನೆಕ್ಸ್ಟ್ ವರ್ಡ್ ಅನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ವರ್ಡ್ ಅನ್ನು ಹೇಗೆ ಪ್ರೆಡಿಕ್ಟ್ ಮಾಡೋದು? ಫಸ್ಟ್ ವರ್ಡ್ ಆಲ್ಸೋ ಶುಡ್ ಕಮ್. ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಪೈಥನ್ ಅಂತ ಕೇಳಿದ್ರೆ ಔಟ್ಪುಟ್ ಹೇಗೆ ಬರುತ್ತೆ? ಪೈಥನ್ ಈಸ್ ಅ ಪ್ರೋಗ್ರಾಮಿಂಗ್. ಸೊ ಫಸ್ಟ್ ವರ್ಡ್ ಏನಿದು? ಪೈಥನ್. ಸೊ ಪೈಥನ್ ಅನ್ನು ಅಂದ್ರೆ ಆ ಔಟ್ಪುಟ್ ಅನ್ನು ಜನರೇಟ್ ಮಾಡಲಿಕ್ಕೆ ಇರುವಂತಹ ಪ್ರೊಸೆಸ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ಫೀಡ್ ಫಾರ್ವರ್ಡ್ ನೆಟ್ವರ್ಕ್. ಸೊ ಬೇಸಿಕಲಿ ಫೀಡ್ ಫಾರ್ವರ್ಡ್ ನೆಟ್ವರ್ಕ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ತೇನೆ, ನಾನು ಸ್ವಲ್ಪ ಟೆಕ್ಸ್ಟ್ ಇಲ್ಲಿ ಬರ್ದಿದ್ದೇನೆ. ಇಟ್ ಈಸ್ ಪ್ರತಿಯೊಂದು ಟೋಕನಿಗೂ, ಸೊ ಈಗ ನಿಮ್ಮ ಇನ್ಪುಟ್ ಅನ್ನು ಕಂಪ್ಲೀಟ್ಲಿ ರಿಫೈನ್ ಮಾಡಿ ಆಯಿತು. ಈಗ ನೀವು ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಗಿವಿಂಗ್ ದಿ ಔಟ್ಪುಟ್. ಸೊ ನೀವು ಔಟ್ಪುಟ್ ಮಾಡೋಕ್ಕಿಂತಲೂ ಮುಂಚೆ ವಾಟ್ ಇಟ್ ಟೇಕ್ಸ್ ಇಟ್ ಫುಲ್ ಅಂದ್ರೆ ಫೀಡ್ ಫಾರ್ವರ್ಡ್ ನೆಟ್ವರ್ಕ್ ಟೇಕ್ಸ್ ಇನ್ ಆಲ್ ದ ಅಟೆನ್ಷನ್ ವೇಟ್ಸ್ ಆಸ್ ಇನ್ಪುಟ್ ಅಂಡ್ ಪ್ರೊಸೆಸ್ ದೆಮ್. ಅಂದ್ರೆ ನೀವು ನಿಮ್ಮ ಸೆಲ್ಫ್ ಅಟೆನ್ಷನ್ ಅಲ್ಲಿ ಹಾಕಿರುವಂತ ವೇಟ್ಸ್ ಏನಿದೆ, ಎರಡು ಸ್ಟ್ರಿಂಗ್ಸ್ ಗಳ ಮಧ್ಯೆ ಇರೋದು, ಅದನ್ನು ಇನ್ಪುಟ್ ಆಗಿ ತಗೊಳುತ್ತೆ, ಅದನ್ನು ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಹಿಯರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ಸೈಡ್ ದಿಸ್ ಫೀಡ್ ಫಾರ್ವರ್ಡ್. ಅದು ಪ್ಯೂರ್ಲಿ ಮ್ಯಾಥಮೆಟಿಕಲ್, ಕೊಸೈನ್ ಮತ್ತೆ ಸೈನ್ ಥೀಟಾ ಎಲ್ಲ ಯೂಸ್ ಮಾಡಿಕೊಂಡು ಲಾಟ್ ಆಫ್ ಮ್ಯಾಥಮೆಟಿಕಲ್ ಸ್ಟಫ್ಸ್ ಹಿಯರ್. ಬಿಕಾಸ್ ನಿಮಗೆ ಬೇಕು ಅಂತಿದ್ರೆ ಇದರಲ್ಲಿ ನೋಡಬಹುದು ನಿಮ್ಮ PDF ಅಲ್ಲಿ. ಬಟ್ ಐ ಜಸ್ಟ್ ಡೋಂಟ್ ವಾಂಟ್ ಟು ಗೆಟ್ ಇನ್ ದೇರ್. ನಾನು ಇಲ್ಲಿ ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅದನ್ನು ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸಿಂಗ್ ಹಿಂದೆ ಲಾಟ್ ಆಫ್ ಥಿಂಗ್ಸ್ ಇದೆ ಅದ್ರ ಹಿಂದೆ. ಬಟ್ ದೆನ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೊಸೆಸ್ ಮಾಡಿದ ನಂತರ ನಮ್ದು ಟೋಕನ್ ಅಲ್ಲಿ ಒಂದು ಡಿಕ್ಷನರಿ ಇರುತ್ತಲ್ಲ, ಎಲ್ಲಾ ವರ್ಡ್ಸ್ ಇರುವಂತ ಒಂದು ಡಿಕ್ಷನರಿ ಇರುತ್ತೆ. ಸೊ ಆ ಎಲ್ಲ ವರ್ಡ್ಸ್ ಇರುವಂತಹ ಡಿಕ್ಷನರಿಯಲ್ಲಿ ಪ್ರತಿಯೊಂದು ವರ್ಡಿಗೂ ಒಂದು ಸ್ಕೋರ್ ಅನ್ನು ಪ್ರೊವೈಡ್ ಮಾಡುತ್ತೆ. ಎವ್ರಿ ವರ್ಡ್ ಇನ್ ದ ಡಿಕ್ಷನರಿ ವಿಲ್ ಬಿ ಅಸೈನ್ಡ್ ವಿತ್ ಅ ಸ್ಕೋರ್, ಅಂಡ್ ದ್ಯಾಟ್ ಸ್ಕೋರ್ ಆರ್ ಕಾಲ್ಡ್ ಆಸ್ ಲಾಗಿಟ್ಸ್ ಅಂತ ಕರಿತೇವೆ. ಅದನ್ನು ಲಾಗಿಟ್ಸ್ ಅಂತ ಕರಿತೇವೆ. ಸೊ ಈ ರೀತಿ ಸ್ಕೋರ್ ಜನರೇಟ್ ಆಗುತ್ತೆ. ಇದೊಂದು ವರ್ಡ್ ಆಗಿರುತ್ತೆ, ಇದೇನೊಂದು ವರ್ಡ್ ಆಗಿರುತ್ತೆ, ಇದು ಏನೊಂದು ವರ್ಡ್ ಆಗಿರುತ್ತೆ, ಇದು ಏನೊಂದು ವರ್ಡ್ ಆಗಿರುತ್ತೆ, ಇದೇನೊಂದು ವರ್ಡ್ ಆಗಿರುತ್ತೆ. ಓಕೆ, ಸೊ for example, if the model is trying to predict the next word, so the cat is next word ಅದನ್ನು ಪ್ರೆಡಿಕ್ಟ್ ಮಾಡ್ತಿದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮೂರನೇ ವರ್ಡ್ ಅನ್ನು ಪ್ರೆಡಿಕ್ಟ್ ಮಾಡ್ತಿದೆ. ದ ಕ್ಯಾಟ್ ಈಸ್. ನಾಲ್ಕನೇ ವರ್ಡ್ ಈಸ್ ಆದ ನಂತರ ಏನ್ ಬರಬೇಕು, ರೈಟ್, ಏನ್ ಬರಬೇಕು ಅದನ್ನು ಪ್ರೆಡಿಕ್ಟ್ ಮಾಡ್ತಾ ಇದೆ. ಪ್ರೆಡಿಕ್ಟ್ ಮಾಡುವಾಗ ಏನ್ ಮಾಡುತ್ತೆ, ಈ ಅರೆ ಒಳಗೆ ಪ್ರತಿಯೊಂದು ವರ್ಡ್, ಆ ಮಾಡೆಲ್ ಏನೆಲ್ಲ ಟ್ರೈನ್ ಆಗಿದೆ ಆ ಪ್ರತಿಯೊಂದು ವರ್ಡಿಗೂ ಒಂದು ರ್ಯಾಂಡಮ್ ಆಗಿರುವಂತ ಸ್ಕೋರ್ ಇದೆ, ಸ್ಕೋರ್ ಕೊಟ್ಟಿರುತ್ತೆ. ಆ ರ್ಯಾಂಡಮ್ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಅಲ್ಗೋರಿದಮ್ ಒಂದು ಸ್ಕೋರ್ ಕೊಟ್ಟಿರುತ್ತೆ. ಯಾವುದೆಲ್ಲ ವರ್ಡಿಗೆ ಹೈಯೆಸ್ಟ್ ಸ್ಕೋರ್ ಇದೆ ಅದನ್ನು ಔಟ್ಪುಟ್ ಆಗಿ ಕೊಡುವಂತ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಅಗೇನ್ 100% ಪ್ರಾಬಬಿಲಿಟೀಸ್ ಅಲ್ಲ, ಇದು 100% ಪ್ರಾಬಬಿಲಿಟೀಸ್ ಕೊಡ್ತಾ ಇಲ್ಲ. ಹಿಯರ್ ಐ ಥಿಂಕ್ ಐ ಹ್ಯಾವ್ ಮೆನ್ಷನ್ yes, these predictions are not probability set. ಇದು 100% ಶ್ಯೂರ್ ಅಲ್ಲ. ಈ ನಂಬರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು 100% ಶ್ಯೂರ್ ಆಗುತ್ತೆ. ಬಟ್ ಅದಕ್ಕಿಂತಲೂ ಮುಂಚೆ ದೀಸ್ ಆರ್ ನಾಟ್ 100% ಶ್ಯೂರ್. ಬಟ್ ಅದನ್ನು ಲಾಗಿಸ್ಟ್ ಅಂತ ನಾವು ಜಸ್ಟ್ ಲಾಗಿಟ್ಸ್ ಅಂತ ಜಸ್ಟ್ ಕರಿತೇವೆ ಅಷ್ಟೇ. ಒಂದು ಪ್ರೊಬಬಿಲಿಟಿ ಇರುವಂತ ಒಂದು ನಂಬರ್ ಅನ್ನು ಅಸೈನ್ ಮಾಡುತ್ತೆ. ಸೊ ಇಟ್ ಮೈಟ್ ಹ್ಯಾವ್ ಹೈ ಸ್ಕೋರ್ ಟು ಟೋಕನ್ ಕಾಲ್ಡ್ ಆಸ್ ಸ್ಲೀಪಿಂಗ್. ಸೊ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಗೆ ಹೈ ಸ್ಕೋರ್ ಇರಬಹುದು, ಸ್ಲೀಪಿಂಗ್ ಎಂಬ ವರ್ಡಿಗೆ ಹೈ ಸ್ಕೋರ್ ಇರಬಹುದು, ರನ್ನಿಂಗ್ ಎಂಬ ವರ್ಡಿಗೆ ಮೀಡಿಯಂ ಆಗಿರುವಂತ ಸ್ಕೋರ್ ಇರಬಹುದು, ಆಪಲ್ ಎಂಬ ವರ್ಡಿಗೆ ಲೋ ಸ್ಕೋರ್ ಇರಬಹುದು. ಸೊ ಇದರಲ್ಲಿ ನೀವು ನೋಡೋದು ಅಂತಿದ್ರೆ ಹೈ ಪ್ರೊಬಬಿಲಿಟಿ ಇರುವಂತ ನಂಬರ್ ಯಾವುದು? 55.65 is having high score. So 55.65 might be the word sleeping. That can be the word sleeping. Iga next the highest number is 3584. That can be sleeping. Running can be 55 and apple can be 0.00015 because cat has nothing to do with apple, and apple's score enide that is very much less compared to cat. So this is how feed forward works. And e model inda iga next stage ಏನು ಅಂತ ಹೇಳಿದ್ರೆ feed forward inda next ನಾವು ಆ ಪರ್ಟಿಕ್ಯುಲರ್ ಸ್ಕೋರ್ ಏನಿದೆ ಅದನ್ನು ನಾವು ವಿ ಪಾಸ್ ಟು ಸಮಥಿಂಗ್ ಕಾಲ್ಡ್ ಆಸ್ ಸಾಫ್ಟ್ ಮ್ಯಾಕ್ಸ್ ಎಂಬ ಫಂಕ್ಷನ್ಗೆ ಪಾಸ್ ಮಾಡ್ತೇವೆ. ಸೊ ಈ ಸಾಫ್ಟ್ ಮ್ಯಾಕ್ಸ್ ಎಂಬ ಫಂಕ್ಷನ್ ಏನು ಮಾಡುತ್ತೆ, ವೆರಿ ಸಿಂಪಲ್ ಈ ಏನು ರ್ಯಾಂಡಮ್ ಆಗಿರುವಂತ ನಂಬರ್ಸ್, ಈ ಸ್ಕೋರ್ಸ್ ಏನು ನಾವು ಕೊಟ್ಟಿದ್ದೇವೆ ಅದನ್ನು ಪ್ರೊಬಬಿಲಿಟೀಸ್ಗೆ ಕನ್ವರ್ಟ್ ಮಾಡುತ್ತೆ. ಪ್ರೊಬಬಿಲಿಟೀಸ್ ಅಂತ ಹೇಳಿದ್ರೆ ನಂಬರ್ಸ್ ಬಿಟ್ವೀನ್ 0 and 1, ನಂಬರ್ಸ್ ಬಿಟ್ವೀನ್ 0 and 1. ಸೊ ಇಲ್ಲಿ ಹಲವಾರು ವರ್ಡ್ಸ್ ಇದೆ, ಕರೆಕ್ಟ್ ಅಲ್ಲ? ದೇರ್ ಆರ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ 1,28,000 ಟೋಕನ್ಸ್ ಇದ್ರೆ ಈ ಪ್ರತಿಯೊಂದು ಅದರೊಳಗಿರುವಂತ ಟೋಕನಿಗೂ ಒಂದು ಸ್ಕೋರ್ ಅಂತ ಇರುತ್ತೆ. ಆ ಸ್ಕೋರ್ ಅನ್ನು ತೆಗೆದು ಯು ಆರ್ ಪುಟ್ಟಿಂಗ್ ಇಟ್ ಇನ್ಸೈಡ್ ಅ ಸಾಫ್ಟ್ ಮ್ಯಾಕ್ಸ್ ಫಂಕ್ಷನ್. ನೀವು ಸಾಫ್ಟ್ ಮ್ಯಾಕ್ಸ್ ಫಂಕ್ಷನ್ ಒಳಗೆ ಹಾಕಿದ್ರಿ, ಫಂಕ್ಷನ್ ಅಲ್ಲಿ ಹಾಕುವಾಗ ಅದು ಈ ರೀತಿಯಾಗಿರುವಂತ ನಂಬರ್ಸ್ ಅನ್ನು ಜನರೇಟ್ ಮಾಡಿ ಕೊಡುತ್ತೆ ನಿಮಗೆ, ಈ ರೀತಿಯಾಗಿರುವಂತ ನಂಬರ್ಸ್. ಸೊ ಈ ಎಲ್ಲಾ ನಂಬರ್ಸ್ ಅನ್ನು ಆಡ್ ಮಾಡುವಾಗ ಅಂದ್ರೆ 1,28,000 ಟೋಕನ್ಸ್ ಇದು ಟೋಕನೈಸರ್ ಇದ್ರೆ ಅಷ್ಟು ನಂಬರ್ ಅನ್ನು ಆಡ್ ಮಾಡುವಾಗ ದ ರಿಸಲ್ಟ್ ಹ್ಯಾಸ್ ಟು ಬಿ
1. ಓಕೆ, ಸೊ ಎಲ್ಲ ನಂಬರ್ ಇಲ್ಲಿ ನೋಡಿ ಡಾಟ್ 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 ಇರೋದು ಎಷ್ಟಿರ್ಬೋದು, 1,27,995 ಟೋಕನ್ಸ್ ಪ್ಲಸ್ ಈ 5 ಟೋಕನ್ಸ್ ಅನ್ನು ಸೇರಿಸುವಾಗ 5 ಟೋಕನ್ಸ್ ಅನ್ನು ಸೇರಿಸುವಾಗ ಅಷ್ಟು ನಂಬರ್ ಬರುತ್ತೆ, 1.28 lakhs. ಈ ಎಲ್ಲ ನಂಬರ್ ಅನ್ನು ಆಡ್ ಮಾಡುವಾಗ ಇಟ್ ಶುಡ್ ರಿಸಲ್ಟ್ ಇನ್ 1. ಇಟ್ ಶುಡ್ ರಿಸಲ್ಟ್ ಇನ್ 1 ಅಂದರೆ 0.0012 0.00 ಎಲ್ಲ ಆ್ಯಡ್ ಮಾಡುವಾಗ ಎವ್ರಿಥಿಂಗ್ ಆ್ಯಡ್ಸ್ ಅಪ್ ಆ್ಯಂಡ್ ಇಟ್ ರೀಚ್ ಅಪ್ ಟು 1. ಸೊ ಈ ಪಾಸಿಬಿಲಿಟಿಯಲ್ಲಿ ಯಾವ ನಂಬರ್ ಕ್ಲೋಸ್ ಟು ಯಾವ ನಂಬರ್ ಹೈಯೆಸ್ಟ್ ಇದೆ ಅಂದರೆ ಈ ಪಾಸಿಬಿಲಿಟಿಯಲ್ಲಿ ಯಾವ ನಂಬರ್ ಹೈಯೆಸ್ಟ್ ಇದೆ ಆ ವರ್ಡ್ ವಿಲ್ ಹ್ಯಾವ್ ಆಲ್ ಚಾನ್ಸ್ ಆಫ್ ಬಿಕಮಿಂಗ್ ದ ನೆಕ್ಸ್ಟ್ ವರ್ಡ್. I hope this is very much clear. ತುಂಬಾ ಕ್ಲಿಯರ್ ಆಯಿತು. I am trying my level best to explain it in a very in a easy way. This is very clear. ಈ ನಮ್ಮ probability numbers ಏನಿದೆ ಅದರಲ್ಲಿ ಯಾವ ನಂಬರ್ ಹೈಯೆಸ್ಟ್ ಇದೆ that number has all the probabilities of becoming or all the probable distribution to become the next number. Okay, so this is about softmax layer. So ನಿಮ್ಮ forward layer ಇಂದ feed forward layer ಇಂದ softmax layer ಗೆ ಹೋಗುತ್ತೆ. ಅದು just it will just write a function and it will convert your trust scores into a possible probabilities. Next final step, ನೀವು ಹೇಗೆ ಟೋಕನೈಸ್ ಮಾಡಿದ್ರಿ, ಹೇಗೆ ನೀವು ನಿಮ್ಮ ಸ್ಟ್ರಿಂಗ್ ಅನ್ನು ಬೇಸಿಕಲಿ ನಂಬರಿಗೆ ಕನ್ವರ್ಟ್ ಮಾಡಿದ್ರಿ, ಅದರ ಕಂಪ್ಲೀಟ್ ರಿವರ್ಸ್ ಮಾಡಬೇಕಾಗುತ್ತೆ. ಏನು ಪ್ರೊಬಬಿಲಿಟಿ ನಂಬರ್ಸ್ ನಿಮಗೆ ಬಂದಿದೆಯೋ ಇಲ್ಲೊಂದು ಪ್ರೊಬಬಿಲಿಟೀಸ್ ನಿಮಗೆ ನಂಬರ್ ಬರುತ್ತಲ್ಲ 0.112 ವಿಚ್ ಇಸ್ ಕ್ಲೋಸರ್ ವಿಚ್ ಇಸ್ ಗ್ರೇಟರ್ ಟು ಆಲ್ ದ ನಂಬರ್ಸ್, ಆ ನಂಬರ್ ಇದು ಟೋಕನ್ ಅನ್ನು ಫೈಂಡ್ ಔಟ್ ಮಾಡಿ ಆ ನಂಬರಿಂದ ನೀವು ವರ್ಡಿಗೆ ಕನ್ವರ್ಟ್ ಮಾಡಬೇಕು. ಇಟ್ಸ್ ಎಂಟೈರ್ ಉಲ್ಟಾ ಪ್ರೊಸೆಸ್. ಹೇಗೆ ನೀವು ಇದನ್ನು ಕನ್ವರ್ಟ್ ಮಾಡಿದ್ರಿ, ಹೇಗೆ ನೀವು ಸ್ಟ್ರಿಂಗ್ ಅನ್ನು ನಂಬರಿಗೆ ಕನ್ವರ್ಟ್ ಮಾಡಿದ್ರಿ, ಇಲ್ಲಿ ಬರುವಾಗ ನೀವು ನಂಬರ್ ಅನ್ನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಬೇಕು. ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್. Final step and very important step. So now detokenization is converting tokens into human readable text. So probability vector ಹೇಗಿರುತ್ತೆ, 1 2 3 4 ಪ್ಲಸ್ ಉಳಿದ 1,27,966 ಟೋಕನ್ಸ್ ಇರುತ್ತೆ. ಇದೆಲ್ಲ ಆ್ಯಡ್ ಆಗುವಾಗ 1ಗೆ ರಿಸಲ್ಟ್ ಆಗಬೇಕು. ಸೊ ಇದರಲ್ಲಿ ಮೊದಲನೇದು 0.0012 ದಟ್ ವಿಲ್ ಹ್ಯಾವ್ ಇಂಡೆಕ್ಸ್ 0 ಅಂದರೆ ಅದರ ಟೋಕನ್ ID 1 ಇರುತ್ತೆ. ನೆಕ್ಸ್ಟ್ ನಂಬರ್ 0054, ನೆಕ್ಸ್ಟ್ ನಂಬರ್ 1224. ಇದರಲ್ಲಿ ಈ 3 ನಂಬರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೆ ಜಸ್ಟ್ ಚೆಕ್ ಮಾಡಿ. ನೆಕ್ಸ್ಟ್ ಇಫ್ ಯು ಕನ್ಸಿಡರ್ 1244 ಏನಿದೆ 1244, ಸೊ ಲೆಟ್ಸ್ ಅಸ್ಯೂಮ್ ದಟ್ ಹೈಯೆಸ್ಟ್ ಪ್ರಾಬಬಿಲಿಟಿ ಇದರಲ್ಲಿ ಯಾವುದು 1244. ಸೊ ಇಟ್ ಹ್ಯಾಸ್ 14.44% ಚಾನ್ಸ್ ಆಫ್ ಬಿಕಮಿಂಗ್ ದಿ ನೆಕ್ಸ್ಟ್ ವರ್ಡ್. ಇದೆಷ್ಟು 5.4%, ಇದೆಷ್ಟು 1.2%, ದಿಸ್ ಹ್ಯಾಸ್ 12.44%. ಸೊ ಇದನ್ನು 3 ವರ್ಡ್ ಅನ್ನು ಕಂಪೇರ್ ಮಾಡುವಾಗ ಈ ವರ್ಡಿಗೆ ಹೈಯೆಸ್ಟ್ ಪ್ರೊಬಬಿಲಿಟಿ ಇದೆ ಆ್ಯಂಡ್ ಅದರ ಇಂಡೆಕ್ಸ್ ಅಲ್ಲಿ ಹೋಗಿ ಚೆಕ್ ಮಾಡುತ್ತೆ. ಚೆಕ್ ಮಾಡುವಾಗ ಅದರ ಟೋಕನ್ ID ಸಿಗುತ್ತೆ. ಆ ಟೋಕನ್ ID ಅನ್ನು ಇಟ್ಟು ಡಿಟೋಕನೈಸ್ ಮಾಡುವಾಗ ದ್ಯಾಟ್ ವರ್ಡ್ ಕ್ಯಾನ್ ಬಿ ಸ್ಲೀಪಿಂಗ್. ಆ ಡಿಟೋಕನೈಸ್ ಮಾಡುವಾಗ ಯಾವ ವರ್ಡ್ ಅಲ್ಲಿ ಇರುತ್ತೋ ಆ ವರ್ಡ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ will be the next word ಅನ್ನು ಪ್ರೆಡಿಕ್ಟ್ ಮಾಡೋದು ಹೀಗೆ. ಸೊ ನಾವು the word is the cat is sleeping. Okay, sleeping ಯಾಕೆ, because this has high probability here. ಆ ಪ್ರೊಬಬಿಲಿಟಿ ಹೈ ಇದ್ದ ಕಾರಣ ಅದರ ಟೋಕನ್ ಅನ್ನು ಹುಡುಕಿ ಆ ಟೋಕನ್ ಇದು ಐಡಿಯನ್ನು ಹುಡುಕಿ ಆ ಐಡಿಯಲ್ಲಿ ಯಾವ ವರ್ಡ್ ರೆಸಿಪ್ರೊಕೇಟ್ ಆಗಿರುತ್ತೆ ಬೇಸ್ಡ್ ಆನ್ ಯುವರ್ ಟೋಕನ್ ಡಿಕ್ಷನರೀಸ್. ನಾವು ಟೋಕನ್ ಡಿಕ್ಷನರಿ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದಾಗ ಟೋಕನೈಸೇಷನ್ ವಿಡಿಯೋದಲ್ಲಿ ನೋಡಿದ್ದೇನೆ, ಸೊ ಹೇಳಿದ್ದೇನೆ. ಸೊ ಅಲ್ಲಿ ಯಾವ ವರ್ಡ್ ಇದೆ ಆ ವರ್ಡ್ ನಿಮ್ದು ಬರುತ್ತೆ. ಇದು ಫಸ್ಟ್ ವರ್ಡಿಗೆ ದ ಕ್ಯಾಟ್ ಈಸ್ ಸ್ಲೀಪಿಂಗ್. ನೆಕ್ಸ್ಟ್ ವರ್ಡ್ ಇನ್ನಂತ ಆಗಬೇಕು ಅಂತಿದ್ರೆ ಈ ಸೈಕಲ್ ಸ್ಟೆಪ್ 2 ಇಂದ ಸ್ಟೆಪ್ 6 ತನಕ ಕಂಪ್ಲೀಟ್ಲಿ ರಿಪೀಟ್ ಮಾಡಬೇಕಾಗತ್ತೆ. So what is step 2? Once again to reiterate, what is step 2? ಇಲ್ಲಿಂದ ರೀಇಟಿರೇಟ್ ಮಾಡಬೇಕಾಗುತ್ತೆ. ಟೋಕನೈಸೇಷನ್ ಆಯಿತು, ಟೋಕನೈಸೇಷನ್ ಇಂದ ಎಂಬೆಡಿಂಗಿಗೆ ಹೋಗಬೇಕು, ಪೊಸಿಷನಲ್ ಎಂಬೆಡಿಂಗಿಗೆ ಹೋಗಬೇಕು, ಅಲ್ಲಿಂದ ಸೆಲ್ಫ್ ಅಟೆನ್ಷನ್ ಆಗಿರುವಂಥ ಒಂದು ನೆಟ್ವರ್ಕಿಗೆ ಹೋಗಬೇಕು ನೀವು, ಅಲ್ಲಿಂದ ಫೀಡ್ ಫಾರ್ವರ್ಡ್ ನೆಟ್ವರ್ಕಿಗೆ ಹೋಗಬೇಕು, ಅಲ್ಲಿಂದ ಸಾಫ್ಟ್ ಮ್ಯಾಕ್ಸ್ ಮಾಡಬೇಕು, ಅಲ್ಲಿಂದ ಮತ್ತೆ ಸಾಫ್ಟ್ ಮ್ಯಾಕ್ಸ್ ಆಗಿರುವಂಥ ಲೇಯರಿಂದ ಡೇಟಾವನ್ನು ನೀವು ತಗೊಂಡು ಅದರ ಪ್ರೊಬಬಿಲಿಟೀಸ್ ಅನ್ನು ಬಿಲ್ಡ್ ಮಾಡಬೇಕು. ಆ ಪ್ರೊಬಬಿಲಿಟೀಸ್ ಅನ್ನು ಬಿಲ್ಡ್ ಮಾಡುವಾಗ ಯಾವ ನಂಬರ್ ಹೈಯೆಸ್ಟ್ ಇರುತ್ತೋ ಆ ನಂಬರ್ ಅಲ್ಲಿರುವಂತಹ ಟೋಕನ್ ಐಡಿಯನ್ನು ಹೋಗಿ ಹುಡುಕಬೇಕು. ಆ ಟೋಕನ್ ಐಡಿಯಲ್ಲಿ ಹುಡುಕಿದ ನಂತರ ಅದರ ರೆಸಿಪ್ರೊಕೇಟ್ ಆಗಿರುವಂತಹ ಟೆಕ್ಸ್ಟ್ ಅನ್ನು ಜನರೇಟ್ ಮಾಡಿ ಡಿಟೋಕನೈಸ್ ಮಾಡಿ ಔಟ್ಪುಟ್ ಅನ್ನು
ಜನರೇಟ್ ಮಾಡೋದು. ಸೊ ದಿಸ್ ಈಸ್ ದಿ ಎಂಟೈರ್ ಸೈಕಲ್ ಆಫ್ LLM ಆರ್ಕಿಟೆಕ್ಚರ್. ಐ ಹೋಪ್ ದಿಸ್ ಈಸ್ ವೆರಿ ಮಚ್ ಕ್ಲಿಯರ್. ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಲಿಕ್ಕೆ ಟ್ರೈ ಮಾಡಿ, ನಾನು ಆದಷ್ಟು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇಫ್ ಇನ್ ಕೇಸ್ ಈ ರೀತಿಯಾಗಿರುವಂಥ ಕಾಂಟೆಂಟ್ಸ್ ನಿಮಗೆ, ಅಫ್ಕೋರ್ಸ್ ದಿಸ್ ಇಸ್ ಅ ಹ್ಯೂಜ್ ಸೀರೀಸ್. ನಾವು AI ಇಂಜಿನಿಯರಿಂಗ್ ತುಂಬ ವೀಡಿಯೋಸ್ ಬರುತ್ತೆ, ಅದರಲ್ಲಿ ಇದರ 4ನೇ ವಿಡಿಯೋ ಇದು. ಇನ್ನೂ ಫರ್ದರ್ ಆಗಿರುವಂಥ ವೀಡಿಯೋಸ್ ಮಾಡಬೇಕು ಅಂತಿದ್ರೆ ಖಂಡಿತ ನಮ್ಮ ಹತ್ರ ಹೇಳಿ, ವಿ ವಿಲ್ ಟ್ರೈ ಟು ಡೂ ದ್ಯಾಟ್. ಇದು ಯಾಕೆ ಮಾಡಿರೋದು ಅಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಇದು ಎಲ್ಲರಿಗೆ ದಹಿಸಬೇಕು ಅಂತ ಇಲ್ಲ. ಸೊ ಇದು ಸ್ವಲ್ಪ ಸೀರಿಯಸ್ ಆಗಿರುವಂಥ ಟಾಪಿಕ್ ಅಷ್ಟೇ. ಸೊ ಸೀರಿಯಸ್ ಆಗಿ ನೀವು AI ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ಟಾಪಿಕ್ ಬಗ್ಗೆ ನಿಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು. ಸೊ ದಟ್ ಯು ಕ್ಯಾನ್ ಆಪ್ಟಿಮೈಸ್ ಇಟ್ ಇನ್ ಯುವರ್ ವರ್ಕ್ ಆ್ಯಂಡ್ ಆಲ್ಸೋ ಇನ್ ಯುವರ್ ಇಂಟರ್ವ್ಯೂಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು AI ರಿಲೇಟೆಡ್ ಟಾಪಿಕ್ ಅಥವಾ ಪ್ರೋಗ್ರಾಮ್ಯಾಟಿಕಲ್ ವೇ, ಇಲ್ಲಿವರೆಗೆ ನಾವು ಇಟ್ ವಾಸ್ ಆಲ್ ಥಿಯರಿ. ಪ್ರೋಗ್ರಾಮ್ಯಾಟಿಕ್, ಬಿಕಾಸ್ ಥಿಯರಿ ಅರ್ಥ ಆದ್ರೆ ಮಾತ್ರ ನಿಮಗೆ ಪ್ರಾಕ್ಟಿಕಲ್ ವೇ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದು. ಸೊ ಫರ್ದರ್ ಟಾಪಿಕ್ಸ್ ಅನ್ನು ನಾವು ಫರ್ದರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೆಲ್ಲವನ್ನು ನಾನು ಅಟ್ಯಾಚ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಫೀಲ್ ಫ್ರೀ ಟು ಯೂಸ್ ಇಟ್. ಆ್ಯಂಡ್ ನಮ್ದೊಂದು ಕಮ್ಯುನಿಟಿ ಅಂತ ನಾವು ಮಾಡಿದ್ದೇವೆ, ವಾಟ್ಸಪ್ ಕಮ್ಯುನಿಟಿ. ಸೊ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಲ್ಲಿ ಕೂಡ ಜಾಯಿನ್ ಆಗಿ. ಸೊ ವಿ ಆರ್ ಬಿಲ್ಡಿಂಗ್ ಕನ್ನಡಾಸ್ ಬಿಗ್ಗೆಸ್ಟ್ ಕಮ್ಯುನಿಟಿ. ಆ್ಯಂಡ್ ಅಲ್ಲಿ ನಾವು ಈ ರೀತಿಯಾಗಿರುವಂಥ ಟಾಪಿಕ್ಸ್ ಆಗಿ, ಈ ರೀತಿಯಾಗಿರುವಂಥ ಬ್ರೇಕ್ ಡೌನ್ಸ್ ಆಗಿ, ಈ ರೀತಿಯಾಗಿರುವಂಥ ಇನ್ಫಾರ್ಮೇಟಿವ್ ಕಾಂಟೆಂಟ್ಸ್ ಅನ್ನು ಹಾಕ್ತಾ ಇರ್ತೇವೆ. ಸೊ ದಟ್ ವಿ ಆಲ್ ಕ್ಯಾನ್ ಕನೆಕ್ಟ್ ಆ್ಯಂಡ್ ಗ್ರೋ ಟುಗೆದರ್. ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.